ಆರಂಭ ಮಾಡಿಕೊಳ್ಳೋಣ. ನಮ್ಮ ದ್ರೋಹಗಳ ದೆಸೆಯಿಂದ ಅವನಿಗೆ ಗಾಯವಾಯಿತು, ನಮ್ಮ ಅಪರಾಧಗಳ ನಿಮಿತ್ತ ಅವನು ಜಜ್ಜಲ್ಪಟ್ಟನು. ನಮಗೆ ಸುಕ್ಷೇಮವನ್ನು ಉಂಟು ಮಾಡುವ ದಂಡನೆಯನ್ನು ಅವನು ಅನುಭವಿಸಿದನು. ಅವನ ಬಾಸುಂಡೆಗಳಿಂದ ನಮಗೆ ಗುಣವಾಯಿತು. ನಮ್ಮ ಆರಂಭವು ತಂದೆ, ಮಗ ಮತ್ತು ಪರಿಶುದ್ಧಾತ್ಮನಾದ ತ್ರಯೇಕ ದೇವರ ನಾಮದಲ್ಲಿ ಉಂಟಾಗಲಿ. ಆಮೆನ್. ಈ ಉದಯ ಕಾಲದ ಆರಾಧನೆಯನ್ನು ಪ್ರಾರಂಭಿಸುವ ಹಾಗೆ ಸಂಗೀತಗಳಲ್ಲಿ 69ನೇ ಸಂಗೀತದ 1 ಮತ್ತು 3ನೇ ಚರಣವನ್ನು ಹಾಡಿಕೊಳ್ಳೋಣ. ಗಳಿಗೆ ಯೋಗ್ಯನಾದ ತಂದೆಯಾದ ದೇವರೇ, ಈ ಉದಯ ಕಾಲದ ಆರಾಧನೆಗಾಗಿ ಸ್ತೋತ್ರ. ಈ ಸಬ್ಬತ್ ದಿನವನ್ನು ನಮ್ಮ ಜೀವಿತದಲ್ಲಿ ಕೊಟ್ಟಿದ್ದಿ. ಎಷ್ಟೋ ಜನರು ಇದನ್ನು ಕಾಣದೆ ಹೋದಾಗ್ಯೂ ನಮ್ಮನ್ನಾದರೂ ನಿನ್ನ ಕೃಪೆಯನ್ನು ಅನುಭವಿಸಲಿಕ್ಕಾಗುವಂತೆ ಜೀವಿತರ ಪಟ್ಟಿಯಲ್ಲಿಟ್ಟು ಪರಾಂಬರಿಸಿ ನಡೆಸಿದ್ದೆ. ಅದಕ್ಕಾಗಿ ನನಗೆ ಸ್ತೋತ್ರ. ಎಷ್ಟೋ ಜನರು ದಿನವನ್ನು ಹೇಗೆಗೋ ಕಳೆಯುವಾಗ ನಿನ್ನ ಶಿಲುಬೆಯ ಅಡಿಯಲ್ಲಿ ನಾವೆಲ್ಲರೂ ಸೇರಿ ಬಂದು ಸ್ವಾಮಿ ನಿನ್ನ ಧ್ಯಾನಿಸ್ಲಿಕ್ಕಾಗುವಂತೆ ನಮ್ಮನ್ನು ಸೇರಿಸಿದ್ದೆ. ಅದಕ್ಕಾಗಿ ಸ್ತೋತ್ರ. ಈ ಆರಾಧನೆಯನ್ನು ಮುಟ್ಟಿ ಆಶ್ವಸ್ಸು. ನಿನ್ನ ಪ್ರಸನ್ನತೆಯನ್ನು ಆಲಯ ಸುತ್ತಲೂ ನೀನು ತುಂಬಿಸಿ ಬಲಪಡಿಸಿ ಕಾರ್ಯ ಮಾಡು. ಧ್ವನಿವರ್ಧಕ ಮೂಲಕವೂ ಸಾಮಾಜಿಕ ಜಾಲತಾಣಗಳ ಮೂಲಕವಾಗಿ ಸ್ವಾಮಿ ಆಲಿಸುತ್ತಿರುವಂತಹ ಪ್ರತಿಯೊಂದು ಕಿವಿಗಳನ್ನು ಬಲಪಡಿಸು. ಅದರಂತೆ ಸ್ವಾಮಿ ಅವರನ್ನು ತಮ್ಮನ್ನು ಕ್ರಮಪಡಿಸಿಕೊಳ್ಳಿಕ್ಕಾಗುವಂತೆ ನೀನು ಕಾರ್ಯ ಮಾಡು. ವಾಕ್ಯ ಸಂದೇಶವನ್ನು ನೀಡಲಿಕ್ಕಿರುವಂಥ ನಿನ್ನ ದಾಸಿಯನ್ನು ಮುಟ್ಟಿ ಆಶ್ವಸಿ ಸ್ವಾಮಿ. ಬಿತ್ತುವಂತಹ ವಾಕ್ಯದ ಬೀಜವು ಸ್ವಾಮಿ ಸೈತಾನನ್ನು ಹೆಕ್ಕಿ ತೆಗೆಯದ ರೀತಿಯಲ್ಲಿ ಸ್ವಾಮಿ 100ರಷ್ಟು 60ರಷ್ಟು 80ರಷ್ಟು ಫಲವನ್ನು ಕೊಟ್ಟು ಬೇರೂರಿ ಬೆಳೀಲಿಕ್ಕಾಗುವಂತೆ ಪ್ರತಿಯೊಬ್ಬರು ನಮ್ಮನ್ನು ನಾವು ಪರೀಕ್ಷಿಸಿಕೊಳ್ಳಿಕ್ಕಾಗುವಂತೆ ಈ ಕೃಪಾ ಸಮಯವನ್ನು ಸ್ವಾಮಿ ನಮಗೆ ನೀವು ಒದಗಿಸಿಕೊಟ್ಟಿದ್ದೀ. ಅದಕ್ಕಾಗಿ ಸ್ತೋತ್ರ. ಸೇರಿ ಬಂದಂಥ ಪ್ರತಿಯೊಬ್ಬರು ನಿನ್ನನ್ನು ಹೊಂದಿಕೊಂಡು ಜೀವಿಸಲಿಕ್ಕಾಗುವಂತೆ ಯೇಸುವೆ ನಮ್ಮ ಎಲ್ಲ ರೀತಿಯ ನಡೆ ನುಡಿ ಕ್ರಿಯೆಗಳ ಮೂಲಕ ನಿನ್ನ ಮಹಿಮೆ ಪಡಿಸ್ಲಿಕ್ಕಾಗುವಂತೆ ಆಶ್ವಸ್ಸು. ಈ ಆರಾಧನೆಯನ್ನು ಮುಟ್ಟಿ ಆಶ್ವಸ್ಸು. ಹಾಡುಗಳ ಮೂಲಕವಾಗಿಯೂ ವಾಕ್ಯಗಳ ಮೂಲಕವಾಗಿ ಸ್ವಾಮಿ ನಿನ್ನೊಬ್ಬನೇ ಮಹಿಮೆ ಹೊಂದಬೇಕಾಗಿ ಈ ಆರಾಧನೆಯನ್ನು ನಾಸ್ತಕ್ಕೆ ಒಪ್ಪಿಸಿಕೊಟ್ಟು ಪ್ರಾರ್ಥಿಸಿ ಬೇಡಿ ಹೊಂದುವಳಾಗಿದ್ದೇನೆ. ಎಲ್ಲವನ್ನ ಯೇಸುವಿನ ನಾಮದಲ್ಲಿ ಬೇಡಿದ್ದೇನೆ, ಜೀವಳ ತಂದೆಯೇ, ಆಮೇನ್. ದೇವರನ್ನು ಆರಾಧಿಸುವ ಹಾಗೆ ಪರದೆಯಲ್ಲಿ ಮೂಡಿಬರುವ ಸಂಪೂರ್ಣವಾದ ನಿನ್ನ ಕೃಪೆ ಎಂಬ ಹಾಡನ್ನು ಹಾಡಿಕೊಳ್ಳೋಣ. ಪೂರ್ಣವಾದ
ಕಣ್ಣುಗಳನ್ನ ಮುಚ್ಚಿಕೊಂಡು ಪ್ರಾರ್ಥನೆಯನ್ನು ಮಾಡೋಣ. ಕರ್ತನಾತ್ಮನು ನಮ್ಮನ್ನು ನಡೆಸಲಿ ಎಂಬುದಾಗಿ ನಾವು ಕೇಳಿಕೊಳ್ಳೋಣ. ಸ್ವಾಮಿ, ನಿನ್ನ ಅದ್ಭುತಕರವಾದಂಥ ಈ ಸಮಯಕ್ಕಾಗಿ ನಿಮ್ಮನ್ನು ವಂದಿಸ್ತೇವೆ ಸ್ವಾಮಿ. ಇಲ್ಲದನ್ನು ಇದ್ದ ಹಾಗೆ ಕರೆಯುವಂಥ ದೇವರಾತ್ಮನಿಂದ ನಡೆಸಲ್ಪಡುವಂತೆ ಸಹಾಯ ಮಾಡುವಂಥ ಕರ್ತ ನೀನಾಗಿರುವುದರಿಂದ ನೀನು ನಮ್ಮೊಟ್ಟಿಗೆ ಮಾತನಾಡಬೇಕೆಂಬುದಾಗಿ ನಾವು ಬಯಸ್ತೇವೆ. ನಮ್ಮನ್ನು ನಾವು ತಗ್ಗಿಸಿಕೊಳ್ತೇವೆ. ನಿನ್ನ ನಾಮವೇ ಹೆಚ್ಚಿಸಲ್ಪಡಲಿ, ನಿನ್ನ ನಾಮಕ್ಕೆ ದೊಡ್ಡ ಮಹಿಮೆ ಉಂಟಾಗಲಿ ಎಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ನಿನ್ನ ಆತ್ಮನ ಮೂಲಕವಾಗಿ ನಮ್ಮನ್ನು ನಡೆಸ್ಕೊಂಡು ಹೋಗಬೇಕೆಂಬುದಾಗಿ ಕೇಳುವವರನ್ನು ನಿನ್ನ ಹತೋಟಿಗೆ ತೆಗೆದುಕೊಂಡು ನಿನ್ನ ಪರಿಶುದ್ಧಾತ್ಮನ ಪ್ರಸನ್ನತೆ ಪ್ರತಿಯೊಬ್ಬೊಬ್ಬರನ್ನು ಸ್ಪರ್ಶಿಸಲಿಕ್ಕಾಗುವಂತೆ ನೀವು ಕೃಪೆ ಮಾಡಿ ನಡೆಸಬೇಕು
ನಡೆಸಬೇಕೆಂಬುದಾಗಿ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ತಂದೆ, ಆಮೇನ್. ಈ ಬೆಳಗಿನ ಸಮಯದಲ್ಲಿ ಈ ಅತ್ಯದ್ಭುತವಾದ ಅವಕಾಶವನ್ನು ತಂದೆಯಾದ ದೇವರು ನಮ್ಮೆಲ್ಲರಿಗೂ ನಿಮ್ಮೆಲ್ಲರಿಗೂ ಅನುಗ್ರಹಿಸಿರುವುದಕ್ಕಾಗಿ ತಂದೆಯಾದ ದೇವರಿಗೆ ಕೃತಜ್ಞತೆಯನ್ನು ವಂದನೆಗಳನ್ನು ಸಲ್ಲಿಸುವುಳಾಗಿದ್ದೇನೆ. ಮತ್ತು ಈ ಅವಕಾಶವನ್ನು ಕಲ್ಪಿಸಿದ ಸಭಾಪಾಲಕರಿಗೂ ಸಭಾಪಾಲನಾ ಸಮಿತಿಯವರಿಗೂ ತಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ಹೆಸರಿನಲ್ಲಿ ವಂದಿಸುವುಳಾಗಿದ್ದೇನೆ. ಈ ಬೆಳಗಿನ ಸಮಯದಲ್ಲಿ ಈ ಶ್ರಮ ಧ್ಯಾನದ ದಿನಗಳ ಸಮಯದಲ್ಲಿ ನಾವು ಧ್ಯಾನಿಸಲಿಕ್ಕಿರುವಂಥ ದೇವರ ವಾಕ್ಯ 2 ಕೊರಿಂಥದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯದ 18ನೇ ವಚನವನ್ನು ಈ ಸಮಯದಲ್ಲಿ ನಾವು ನೋಡಿಕೊಳ್ಳೋಣ. ನಾವೆಲ್ಲರೂ ಮುಸುಕು ತೆಗೆದಿರುವ ಮುಖದಿಂದ ಕರ್ತನ ಪ್ರಭಾವವನ್ನು ದರ್ಪಣದಲ್ಲಿ ಕಾಣಿಸುತ್ತದೋ ಎಂಬಂತೆ ದೃಷ್ಟಿಸುವವರಾಗಿದ್ದು, ಪ್ರಭಾವದಿಂದ ಅಧಿಕ ಪ್ರಭಾವಕ್ಕೆ ಹೋಗುತ್ತಾ ಆ ಪ್ರಭಾವದ ಸಾರೂಪ್ಯವುಳ್ಳವರೇ ಆಗುತ್ತೇವೆ. ಇದು ದೇವರಾತ್ಮನಾಗಿರುವ ಕರ್ತನ ಕೆಲಸಕ್ಕನುಸಾರವಾದುದು ಎಂಬುದಾಗಿ ಈ ಸಮಯದಲ್ಲಿ ನಾವು ನೋಡಿಕೊಳ್ಳುವಾಗ ನಾವೆಲ್ಲರೂ ಮುಸುಕು ತೆಗೆದಿರುವಂಥ ಮುಖದಿಂದ ಕರ್ತನ ಪ್ರಭಾವವನ್ನು ನೋಡುವರು ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಈ ಮುಸುಕು ತೆಗೆಯಲ್ಪಡಬೇಕಾದ್ರೆ ಯೇಸು ಸ್ವಾಮಿ ಲೋಕಕ್ಕೆ ಮನುಷ್ಯನಾಗಿ ಬಂದು ತನ್ನ ಪ್ರಾಣವನ್ನು ಕೊಡಲೇಬೇಕಾಗಿತ್ತು. ಯಾಕೆಂದರೆ ಧರ್ಮಶಾಸ್ತ್ರದಲ್ಲಿ ನಾವು ನೋಡಿಕೊಳ್ತೇವೆ, ಪಾಪಕ್ಕೆ ಪರಿಹಾರ ಏನಂದರೆ ಅದು ರಕ್ತವನ್ನು ಸುರಿಸಲೇಬೇಕಾಗಿತ್ತು. ಅದು ಮನುಷ್ಯನ ರಕ್ತ, ಅದು ಶುದ್ಧೀಕರಿಸಲ್ಪಡುವಂಥ ರಕ್ತ ಮತ್ತು ಯಾವ ಪಾಪವನ್ನು ಮಾಡದೇ ಇರುವಂಥ ರಕ್ತ ಸುರಿಸಲ್ಪಡಬೇಕಾಗಿತ್ತು. ಧರ್ಮೋಪದೇಶ ಕಾಂಡ ಗ್ರಂಥದಲ್ಲಿ ನಾವು ನೋಡಿಕೊಳ್ತೇವೆ, ಮರಕ್ಕೆ ತೂಗು ಹಾಕಲ್ಪಟ್ಟವನು ಶಾಪಗ್ರಸ್ತನೆಂಬುದಾಗಿ ವಾಕ್ಯ ಹೇಳ್ತದೆ. ಆ ಶಾಪವನ್ನು ಹೊತ್ತುಕೊಳ್ಳುವುದಕ್ಕಾಗಿ ಮರಕ್ಕೆ ತೂಗು ಹಾಕಲ್ಪಡುವಂಥ ಒಬ್ಬ ವ್ಯಕ್ತಿ ಬೇಕಾಗಿತ್ತು. ಮನುಷ್ಯರನ್ನು ನೋಡುವಾಗ ಒಬ್ಬ ಮನುಷ್ಯನಿಂದ ಅಪರಾಧ ಉಂಟಾಗಿರುವಂಥದ್ದು ನಮ್ಮೆಲ್ಲರಿಗೂ ತಿಳಿದಿರುವಂಥ ವಿಷಯ. ಆದರೆ ಆ ಶಿಲುಬೆ ಮೇಲೆ ತನ್ನ ಪ್ರಾಣವನ್ನು ಯೇಸು ಸ್ವಾಮಿ ಕೊಡುವುದರ ಮೂಲಕವಾಗಿ ನಮಗೆ ನಿಮಗೆ ಆತನು ಜಯವನ್ನು ತೆಗೆದುಕೊಂಡು ಬಂದಿದ್ದಾನೆ. ಯಾವ ಒಂದು ಮರಣ ನಮ್ಮನ್ನು ಆಳ್ವಿಕೆ ಮಾಡ್ತಾ ಇತ್ತು, ಯಾವ ಒಂದು ಪಾಪ ನಮ್ಮನ್ನು ಆಳ್ವಿಕೆ ಮಾಡ್ತಾ ಇತ್ತು, ಆ ಪಾಪದಿಂದ ಮರಣದಿಂದ ಬಿಡಿಸೋದಕ್ಕಾಗಿ ಯೇಸು ಸ್ವಾಮಿ ಮನುಷ್ಯನಾಗಿ ಲೋಕದಲ್ಲಿ ಬಂದು ಪ್ರಾಣವನ್ನು ಕೊಡುವಂಥದ್ದು ಬಹಳ ಪ್ರಾಮುಖ್ಯವಾಗಿತ್ತು. ಮನುಷ್ಯರನ್ನ ಹುಡುಕಲು ಪರಿಶುದ್ಧವಾದಂಥ ವ್ಯಕ್ತಿ ಯಾರೂ ಇರಲಿಲ್ಲ. ಅದಕ್ಕಾಗಿ ಸ್ವತಃ ತಾನೇ ದೇವರು ತಾನೇ ಮನುಷ್ಯನ ಅವತಾರವನ್ನು ತಾಳಿ ನರಾವತಾರವನ್ನು ತಾಳಿ ಈ ಲೋಕಕ್ಕೆ ಎದ್ದು ಬಂದನೆಂಬುದಾಗಿ ನಾವು ನೋಡಿಕೊಳ್ತೇವೆ. ಎಫೆಸದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯದ 16ನೇ ವಾಕ್ಯದಲ್ಲಿ ನಾವು ನೋಡಿಕೊಳ್ತೇವೆ, ಇದ್ದ ದ್ವೇಷವನ್ನು ಕೊಂದು ಶಿಲುಬೆಯ ಮೂಲಕ ತಿರುಗಿ ಆ ಸಂಬಂಧವನ್ನು ಆತನು ನಮಗೋಸ್ಕರ ಪುನಃಸ್ಥಾಪನೆ ಮಾಡಿದ್ದಾನೆ ಎಂಬುದಾಗಿ. ದೇವರಿಗೂ ಮನುಷ್ಯರಿಗೂ ಯಾವ ಒಂದು ಪಾಪ, ಯಾವ ಅಪರಾಧ ಅದು ಅಡ್ಡಿಯಾಗಿತ್ತೋ ಆ ಅಪರಾಧವನ್ನು, ಆ ಪಾಪವನ್ನು ತೆಗೆದುಹಾಕಿ ಆತನು ದೇವರ ಮತ್ತು ಮನುಷ್ಯರ ಮಧ್ಯದಲ್ಲಿರುವಂಥ ದ್ವೇಷವನ್ನು ಸಂಪೂರ್ಣವಾಗಿ ಇಲ್ಲದಂತಾಗ ಮಾಡಿದನು ಎಂಬುದಾಗಿ ವಾಕ್ಯದಲ್ಲಿ ನಾವು ನೋಡ್ತೇವೆ. ಆತನು ಮರಣ ಹೊಂದುವುದು ಅದು ನಿಶ್ಚಿತವಾಗಿತ್ತು. ಆ ಮರಣವನ್ನು ಮೃತ್ಯುಂಜಯನಾಗಿ ಎಬ್ಬಿಸಲಿಕ್ಕೆ ತಂದೆಯಾದ ದೇವರು ಶಕ್ತನಾಗಿದ್ದನು ಎಂಬುದಾಗಿ ನಾವು ವಾಕ್ಯದಲ್ಲಿ ನೋಡ್ತೇವೆ. ಶಿಲುಬೆ ಮರಣ ನಮಗೆ ನಿಮಗೆ ಬಹಳ ಪ್ರಾಮುಖ್ಯವಾದ ಸಂಗತಿ. ಯಾಕೆಂದರೆ ನಮ್ಮ ಎಲ್ಲ ಅಪರಾಧಗಳು ಆ ಶಿಲುಬೆಯ ಮೇಲೆ ತೀರಿಸಲ್ಪಟ್ಟದು, ನಮ್ಮ ಎಲ್ಲ ಶಾಪಗಳು ಆ ಶಿಲುಬೆಯ ಮೇಲೆ ತೆಗೆದು ಹಾಕಲ್ಪಟ್ಟು ಅಲ್ಲಿ ಮನುಷ್ಯ ಕುಲಕ್ಕೆ, ಇಡೀ ಮಾನವ ಜನಾಂಗಕ್ಕೆ ಒಂದು ಹೊಸತನವನ್ನ, ಒಂದು ವಿಶೇಷವಾದ ಆತ್ಮನ ರಕ್ಷಣೆ ಸಿಕ್ಕಿರುವಂಥದ್ದು ನಮ್ಮೆಲ್ಲರ ಸಂತೋಷಕರವಾದಂಥ ವಿಷಯ. ಮನುಷ್ಯರು ಪ್ರೀತಿ ಮಾಡೋರಿಗೋಸ್ಕರ ತನ್ನ ಪ್ರಾಣವನ್ನು ಕೊಡುವಂಥದ್ದು ಅದು ಸಹಜ. ಆದರೆ ತಪ್ಪಿ ಹೋದ ಜನಾಂಗಕ್ಕಾಗಿ, ದೇವರಿಂದ ದೂರವಾಗಿರುವಂಥ ಜನರಿಗಾಗಿ ತನ್ನನ್ನೇ ತಾನು ಬಲಿಯಜ್ಞವನ್ನಾಗಿ ಸಮರ್ಪಿಸಿದಾತನು ಯೇಸುವೆ ಆಗಿದ್ದಾನೆ. ಈ ಹೊತ್ತು ಆ ಶಿಲುಬೆ ನಮಗೆ ನಿಮ್ಮೆಲ್ಲರಿಗೆ ಬಿಡುಗಡೆಯನ್ನು ತಂದು ಕೊಟ್ಟಿರುವಂಥದ್ದಾಗಿದೆ. ಯೇಸು ಸ್ವಾಮಿ ಆ ಶಿಲುಬೆ ಮೇಲೆ ರಕ್ತ ಸುರಿಸಿದಾಗ ಆ ರಕ್ತ ನಮ್ಮೆಲ್ಲ ಸಕಲ ಅಪರಾಧಗಳನ್ನು ಅದು ಅಳಿಸಿ ಹಾಕಿ ನಮ್ಮನ್ನು ಶುದ್ಧೀಕರಿಸಿ ಇರುವಂಥದ್ದಾಗಿದೆ.
ಆ ಪುನಃಸ್ಥಾಪನೆಯನ್ನು ಶಿಲುಬೆ ಮೇಲೆ ಯೇಸು ಸ್ವಾಮಿ ನಮಗೋಸ್ಕರ ನಿಮಗೋಸ್ಕರವಾಗಿ ತಂದು ಕೊಟ್ಟಿದ್ದಾನೆ. ಮೊದಲನೇದಾಗಿ ನಾವು ಅಲ್ಲಿ ನೋಡುವಾಗ ಫುಲ್ನೆಸ್ ಆಫ್ ಗಾಡ್, ದೇವರ ಸರ್ವ ಸಂಪೂರ್ಣತೆಯನ್ನು ಆ ಶಿಲುಬೆ ನನಗೋಸ್ಕರ ನಿನಗೋಸ್ಕರ ತೆಗೆದುಕೊಂಡು ಬಂದಿದೆ. ಆತನ ಒಂದು ಸಾರೂಪ್ಯವನ್ನು ತಿರುಗಿ ಯೇಸು ಸ್ವಾಮಿ ತನ್ನ ರಕ್ತವನ್ನು ಸುರಿಸುವುದು ಮೂಲಕವಾಗಿ ನನಗೆ ನಿಮಗೆ ಕೊಟ್ಟಿದ್ದಾನೆ. ಆದಿಕಾಂಡ 1ನೇ ಅಧ್ಯಾಯದ 26ನೇ ವಚನದಲ್ಲಿ ನಾವು ನೋಡಿಕೊಳ್ತೇವೆ, ಆತನು ತಮ್ಮ ಹೋಲಿಕೆಗೆ ಸರಿಯಾಗಿ ತನ್ನ ಸ್ವರೂಪದಲ್ಲಿ ಮನುಷ್ಯರನ್ನು ಉಂಟು ಮಾಡಿದನು. ತಿರುಗಿ ಶಿಲುಬೆಯ ಮೇಲೆ ತನ್ನ ಪ್ರಾಣ ಕೊಡುವುದರ ಮೂಲಕ ಆ ಒಂದು ಸಾರೂಪ್ಯಕ್ಕೆ ನಮ್ಮನ್ನು ತಿರುಗಿ ತೆಗೆದುಕೊಂಡು ಬಂದನು. ಮೂರನೇದಾಗಿ ನಾವು ನೋಡುವಾಗ ಆತನ ಒಂದು ದರ್ಶನ, ಆತನ ಒಂದು ಸಂಪೂರ್ಣವಾದ ಪುನಃಸ್ಥಾಪನೆಯನ್ನು ನಮ್ಮ ಜೀವಿತದಲ್ಲಿ ತೆಗೆದುಕೊಂಡು ಬಂದಿದ್ದಾನೆ. ಹಾಗಾಗಿ ನಾವು ನೋಡುವಾಗ ಮೊಟ್ಟ ಮೊದಲನೇ ಪ್ರಾಮುಖ್ಯವಾದ ಸಂಗತಿ ಎಫೆಸ 2:16 ನೋಡುವ ಪ್ರಕಾರ ಇದ್ದ ದ್ವೇಷವನ್ನು ಕೊಂದು ಶಿಲುಬೆ ಮೇಲೆ ಆತನು ನಮ್ಮನ್ನ ತಂದೆಯಾದ ದೇವರನ್ನು ಒಂದು ಮಾಡಿದ್ದಾನೆ. ಇವತ್ತು ಏನೇ ಸಂಗತಿಗಳನ್ನು ನಾವು ಪ್ರಾರ್ಥನೆ ಮಾಡುವಾಗ ಯೇಸು ಸ್ವಾಮಿ ಮಹಾಯಾಜಕನಾಗಿದ್ದಾನೆ. ಆತನ ರಕ್ತದ ಮೂಲಕ ನೇರವಾಗಿ ತಂದೆ ಸಿಂಹಾಸನವನ್ನು ಪ್ರವೇಶ ಮಾಡುವಾಗ ಯೇಸುವನ್ನು ನೋಡುವುದರ ಮೂಲಕ ತಂದೆಯಾದ ದೇವರು ನಮ್ಮನ್ನು ಆತನ ಸನ್ನಿಧಿಗೆ ಸೇರಿಸಿಕೊಳ್ಳುವಂಥ ಕರ್ತನಾಗಿದ್ದಾನೆ. ಈಗ ಯಾವುದೇ ಒಂದು ಅಡ್ಡಿ ಆತಂಕವಿಲ್ಲದೆ ನೇರವಾಗಿ ಆತನ ಸಿಂಹಾಸನ ಮುಂದೆ ನಾನು ನೀನು ಪ್ರವೇಶಿಸುವುದಕ್ಕೆ ಯೇಸು ಕ್ರಿಸ್ತನ ಮೂಲಕವಾಗಿ ಮಾರ್ಗವಾಯಿತು. ಇನ್ನು ಎರಡನೇ ಪ್ರಾಮುಖ್ಯವಾದ ಸಂಗತಿಯನ್ನು ನಾವು ನೋಡುವಾಗ ದೋಷಾರೋಪಣ ಪಟ್ಟಿಯನ್ನು ಶಿಲುಬೆಗೆ ಹಾಕಿ ನಮ್ಮ ಮೇಲೆ ಆಜ್ಞಾರೂಪವಾಗಿದ್ದಂಥ ಪತ್ರವನ್ನು ಜಡಿದು ಅದನ್ನು ಇಲ್ಲದಂತಾಗ ಮಾಡಿದನು ಎಂಬುದಾಗಿ ಕೊಲೆಸದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯದ 14ರಿಂದ 15 ವಾಕ್ಯದಲ್ಲಿ ನಾವು ನೋಡಿಕೊಳ್ತೇವೆ. ದೊರೆತನಗಳನ್ನು, ಅಧಿಕಾರಗಳನ್ನು ಆತನು ಇಲ್ಲದಂತಾಗ ಮಾಡಿದನು, ನಿರಾಯುಧನನ್ನಾಗಿ ಮಾಡಿದನು ಎಂಬುದಾಗಿ ಈ ವಾಕ್ಯ ಹೇಳ್ತದೆ. ಆಜ್ಞಾರೂಪವಾಗಿದ್ದಂಥ ಪಾಪದ ಪತ್ರ, ಪಾಪ ಕೊಡುವ ಸಂಬಳ ಮರಣ ಎಂಬ ವಾಕ್ಯ ಹೇಳುವುದ್ರ ಮೂಲಕವಾಗಿ ಆ ಪಾಪದ ಪತ್ರವನ್ನು ಶಿಲುಬೆಯ ಮೇಲೆ ಜಡಿದು ಸಂಪೂರ್ಣವಾಗಿ ನೀತಿಯ ಪಟ್ಟವನ್ನು ತಂದೆಯಾದ ದೇವರು ನಮಗಾಗಿ ನಿಮಗಾಗಿ ಕೊಟ್ಟಿದ್ದಾನೆ. ಆತನ ದೊರೆತನಗಳನ್ನು, ಅಧಿಕಾರಗಳನ್ನು ಶಿಲುಬೆಯ ಮೇಲೆ ಜಯಿಸಿರುವುದರಿಂದ ನಾವೇನಾಗಿದ್ದೇವೆಂದರೆ ಹಳೆ ಆದಾಮನ ಸ್ವಭಾವದಿಂದ ತೆಗೆಯಲ್ಪಟ್ಟವರಾಗಿ ಕ್ರಿಸ್ತನ ನೀತಿಯ ಸ್ವಭಾವ ನಮ್ಮನ್ನು ನಿಮ್ಮನ್ನು ಆವರಿಸಲಿಕ್ಕೆ ಸಾಧ್ಯವಾಯಿತು. ಆದ್ದರಿಂದ ದೇವ್ರ ವಾಕ್ಯ ಹೇಳ್ತದೆ, ಮತ್ತಾಯನ ಬರೆದ ಸುವಾರ್ತೆ 16ನೇ ಅಧ್ಯಾಯದ 24ನೇ ವಾಕ್ಯದಲ್ಲಿ ನಾವು ನೋಡಿಕೊಳ್ತೇವೆ, ಯಾವನಿಗಾದರೂ ನನ್ನ ಹಿಂದೆ ಬರುವುದಕ್ಕೆ ಮನಸ್ಸಿದ್ರೆ ಅವನು ತನ್ನನ್ನು ನಿರಾಕರಿಸಿ ಪ್ರತಿದಿನ ತನ್ನ ಶಿಲುಬೆಯನ್ನು ಹೊತ್ತುಕೊಂಡು ನನ್ನನ್ನು ಹಿಂಬಾಲಿಸಲಿ ಎಂಬುದಾಗಿ. ಈ ಹೊತ್ತು ಆತನು ಶಿಲುಬೆಯನ್ನು ಹೊರುವುದ್ರ ಮೂಲಕವಾಗಿ ಯಾವ ಸಂಗತಿಗಳಿಗಾಗಿ ಪಾಪಕ್ಕೆ ಮರಣವನ್ನು ತೆಗೆದುಕೊಂಡು ಬಂದನೋ, ಸ್ವಾರ್ಥ, ಅಹಂಕಾರ, ಗರ್ವ, ಈ ಎಲ್ಲ ಸಂಗತಿಗಳನ್ನು ನಾವು ಕೂಡ ಶಿಲುಬೆಗೆ ಹಾಕಿದವರಾಗಿ ಆತನ ಶಿಲುಬೆಯನ್ನು ಹೊತ್ತುಕೊಂಡು ಆತನ ಹಗುರವಾದ ಹೊರೆಯನ್ನು ಹೊತ್ತುಕೊಂಡು ಆತನನ್ನು ಹಿಂಬಾಲಿಸಬೇಕೆಂಬುದಾಗಿ ಆತನು ಬಯಸುವಂಥ ಕರ್ತನಾಗಿದ್ದಾನೆ. ಇನ್ನು ಪ್ರಾಮುಖ್ಯವಾದ ಮೂರನೇ ಸಂಗತಿಯನ್ನು ನಾವು ನೋಡಿಕೊಳ್ಳುವಾಗ ಇಬ್ರಿಯದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯದ 14ನೇ ವಚನವನ್ನು ನಾವು ನೋಡಿಕೊಳ್ಳೋಣ. ಇದಲ್ಲದೆ ಮಕ್ಕಳು ರಕ್ತ ಮಾಂಸಧಾರಿಗಳಾಗಿರೋದ್ರಿಂದ ಆತನು ಅವರಂತೆಯೇ ಆದನು. ತನ್ನ ಮರಣದಿಂದಲೇ ಮರಣಾಧಿಕಾರಿಯನ್ನು ಮರಣದ ಭಯದ ದೆಸೆಯಿಂದ ತಮ್ಮ ಜೀವಮಾನದಲ್ಲೆಲ್ಲ ದಾಸತ್ವದೊಳಗಿದ್ದವರನ್ನು ಬಿಡಿಸುವುದಕ್ಕೂ ಅವರಂತೆ ರಕ್ತ ಮಾಂಸಧಾರಿಯಾದನು ಎಂಬುದಾಗಿ. ಇಲ್ಲಿ ವಾಕ್ಯ ಹೇಳ್ತದೆ, ತನ್ನ ಮರಣದಿಂದಲೇ ಮರಣಾಧಿಕಾರಿಯನ್ನು, ಅಂದರೆ ಸೈತಾನನನ್ನು ಅಡಗಿಸಿ ಬಿಡುವುದಕ್ಕೂ ಎಂಬುದಾಗಿ. ಒಂದು ಪಾಪ ಮರಣಕ್ಕೆ ಮನುಷ್ಯರನ್ನು ನಡೆಸಿತು. ಆ ಮರಣವನ್ನು ಸಂಪೂರ್ಣವಾಗಿ ಹಾಳು ಮಾಡುವುದಕ್ಕಾಗಿ ತನ್ನ ನೀತಿವಂತನ ಮರಣದಿಂದ ಯಾವ ಮರಣ ಆಳ್ವಿಕೆ ಮಾಡ್ತಾ ಇತ್ತೋ ಆ ಮರಣಕ್ಕೆ ಮರಣವನ್ನು ತೆಗೆದುಕೊಂಡು ಬಂದನು. ಇದನ್ನ ಇನ್ನೊಂದು ಸಾರಿ ಹೇಳಬೇಕಾದ್ರೆ, ಮನುಷ್ಯನ ಮೇಲೆ ಆಳ್ವಿಕೆ ಮಾಡ್ತಾ ಇದ್ದಂಥ ಪಾಪವೆಂಬ ಮರಣ ಆವರಿಸಿತ್ತು. ಆ ಮರಣವನ್ನು ಹೋಗಲಾಡಿಸುವುದಕ್ಕಾಗಿ ಯೇಸು ಸ್ವಾಮಿ ಸ್ವತಃ ಮನುಷ್ಯನಾಗಿ ಬಂದು ತಾನು ಮರಣ ಹೊಂದುವುದರ ಮೂಲಕ ನಮ್ಮ ಮೇಲಿದ್ದಂಥ ಮರಣಕ್ಕೆ ಆತನು ಮರಣವನ್ನು ವಿಧಿಸಿದನು. ಆದ್ದರಿಂದ ಆ ಮರಣ ಇವತ್ತು ನಮ್ಮ ಮೇಲೆ, ನಿಮ್ಮ ಮೇಲೆ ಆಳ್ವಿಕೆ ಮಾಡಲು ಸಾಧ್ಯ ಇಲ್ಲ. ಇವತ್ತು ನಾವು ಧ್ಯಾನ ಮಾಡಬೇಕಾಗಿರುವಂಥ ವಾಕ್ಯ 2ನೇ ಕೊರಿಂಥದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯದ 18ನೇ ವಾಕ್ಯದಲ್ಲಿ ಈಗಾಗಲೇ ನಾವು ನೋಡಿಕೊಂಡಿದ್ದೇವೆ, ಆತನು ಮುಸುಕು ತೆಗೆದಿದ್ದಾನೆ ಎಂಬುದಾಗಿ.
ಇಷ್ಟೊತ್ತು ಈ 3 ಸಂಗತಿಗಳನ್ನು ನಾಕೆ ಹೇಳಿದೆ ಅಂದರೆ, ಶಿಲುಬೆಯ ಮೇಲೆ ಯೇಸು ಸ್ವಾಮಿ ಇದ್ದ ದ್ವೇಷವನ್ನು ತೆಗೆದು ಹಾಕಿದನು, ಪಾಪವೆಂಬ ಪತ್ರವನ್ನು ಜಡಿದು ಇಲ್ಲದಂತಾಗ ಮಾಡಿದನು, ಅಧಿಕಾರಗಳನ್ನು ದೊರೆತನಗಳನ್ನು ನಿರಾಯುಧನನ್ನಾಗಿ ಮಾಡಿದನು, ಮತ್ತು 3ನೇದಾಗಿ ಮರಣಕ್ಕೆ ಆತನು ಮರಣವನ್ನು ತೆಗೆದುಕೊಂಡು ಬರುವುದರ ಮೂಲಕವಾಗಿ ಆ ಮುಸುಕು ಇವತ್ತು ನಮಗೆ ತೆಗೆಯಲ್ಪಟ್ಟಿದೆ. ಇವತ್ತು ನೇರವಾಗಿ ತಂದೆ ಸಿಂಹಾಸನದ ಬಳಿಯಲ್ಲಿ ನಾನು ನೀನು ಹೋಗುವುದಕ್ಕೆ ಯೇಸು ಸ್ವಾಮಿ ನಮಗೆ ಮಾರ್ಗ ಮಾಡಿದ್ದಾನೆ. ಆದ್ದರಿಂದ ನಾವೇನಾಗಿದ್ದೇವೆ ಅಂದರೆ ಮುಸುಕು ತೆಗೆಯಲ್ಪಟ್ಟವರಾಗಿದ್ದೇವೆ. ಈ 2 ಕೊರಿಂಥ 3ನೇ ಅಧ್ಯಾಯದ 18ನೇ ವಾಕ್ಯದಲ್ಲಿ ಇಂಗ್ಲಿಷಲ್ಲಿ ಸ್ಟಡಿಯಲ್ಲಿ ನಾವು ನೋಡಿಕೊಳ್ತೇವೆ, ವೇಲ್ ರಿಮೂವ್ಡ್ ಫ್ರಮ್ ಅವರ್ ಲೈಫ್ಸ್, ನಮ್ಮ ಜೀವಿತದಿಂದ ಆ ಒಂದು ಪಾಪದ ಮರಣದ ಒಂದು ಮುಸುಕು ತೆಗೆಯಲು ಹಾಕಲ್ಪಟ್ಟಿದೆ. ಮತ್ತು ನಾವೇನಾಗಿದ್ದೇವೆ ಅಂದರೆ ಪ್ರತಿದಿನ ಒಂದು ಮಹಿಮೆಯಿಂದ ಇನ್ನೊಂದು ಮಹಿಮೆಗೆ ನಡೆಸಲ್ಪಡುವವರಾಗಿದ್ದೇವೆ ಎಂಬುದಾಗಿ ಅಲ್ಲಿ ವಾಕ್ಯದಲ್ಲಿ ಹೇಳ್ತದೆ. ಅದೇ ವಾಕ್ಯದಲ್ಲಿ ನಾವು ನೋಡಿಕೊಳ್ತೇವೆ, ನಾವು ರೂಪಾಂತರ ಹೊಂದಿ ಆತನ ಸಾರೂಪ್ಯವನ್ನು ಧರಿಸಿಕೊಂಡಿದ್ದವರಾಗಿದ್ದೇವೆ ಎಂಬುದಾಗಿ. ಒಂದು ಮಹಿಮೆಯಿಂದ ಇನ್ನೊಂದು ಮಹಿಮೆಗೆ ನಾವು ಹೋಗುವಂಥ ಜನರಾಗಿದ್ದೇವೆ. ಯೆಶಾಯನ ಬರೆದ ಪ್ರವಾದನೆ ಗ್ರಂಥ 7ನೇ ಅಧ್ಯಾಯದ 14ನೇ ವಾಕ್ಯದಲ್ಲಿ ನಾವು ನೋಡಿಕೊಳ್ತೇವೆ, ಒಬ್ಬ ಕನ್ನಿಕೆಯು ಗರ್ಭಿಣಿಯಾಗಿ ಒಬ್ಬ ಮಗನನ್ನು ಹೆರುವಳು, ಆತನಿಗೆ ಇಮ್ಮಾನುವೇಲ್ ಎಂಬುದಾಗಿ ಹೆಸರು. ಅದೇ ಇಮ್ಮಾನುವೇಲ್ ಆಗಿರುವ ಆತನು ಮನುಷ್ಯಾವತಾರವನ್ನು ಎತ್ತಿ ಈ ಲೋಕಕ್ಕೆ ನನಗೋಸ್ಕರ ನಿನಗೋಸ್ಕರ ಬಂದಿರುವ ಆತನು ಬರೀ ಬಂದು ತನ್ನ ಪ್ರಾಣವನ್ನು ಕೊಟ್ಟು ಹೋಗಲಿಲ್ಲ, ಇವತ್ತು ನಮ್ಮ ಕೂಡ ಆತನು ಇರುವ ಆತನಾಗಿದ್ದಾನೆ. ಅದಕ್ಕೆ ಇಮ್ಮಾನುವೇಲ್ ಇದರ ಅರ್ಥ ನಮ್ಮ ಕೂಡ ಆತನು ಇದ್ದಾನೆ ಎಂಬುದಾಗಿ ನಾವು ವಾಕ್ಯದಲ್ಲಿ ನಾವು ನೋಡಿಕೊಳ್ತೇವೆ. ಅನೇಕ ಕಡೆಗಳಲ್ಲಿ ದೇವರು ಹಳೆಯ ಒಡಂಬಡಿಕೆಯಲ್ಲಿ ಆತನು ಬರ್ತಾ ಇದ್ದನು, ನಮ್ಮ ಮಧ್ಯದಲ್ಲಿ ವಾಸ ಮಾಡುವುದಕ್ಕಾಗಿ ಆತನು ಬಯಸಿದನು ಎಂಬುದಾಗಿ ವಾಕ್ಯದಲ್ಲಿ ನಾವು ನೋಡಿಕೊಳ್ತೇವೆ. ವಿಮೋಚನಾ ಕಾಂಡ 25ನೇ ಅಧ್ಯಾಯದ 8ನೇ ವಾಕ್ಯದಲ್ಲಿ ನಾವು ನೋಡ್ತೇವೆ, ಆತನು ಸ್ವತಃ ತಾನೇ ಇಳಿದು ಬಂದು ಆತನು ದೇವ ದರ್ಶನ ಗುಡಾರದ ಮಧ್ಯದಲ್ಲಿ ವಾಸಿಸಿದನು, ಅದರಲ್ಲಿ ಆತನು ವಾಸಿಸಿದನು ಎಂಬುದಾಗಿ ವಾಕ್ಯದಲ್ಲಿ ನಾವು ನೋಡ್ತೇವೆ. ಆತನ ತನ್ನ ಮಹಿಮೆಯನ್ನು ವಿಮೋಚನಾ ಕಾಂಡ 40ನೇ ಅಧ್ಯಾಯದ 38ನೇ ವಚನದಲ್ಲಿ ನಾವು ನೋಡಿಕೊಳ್ತೇವೆ. ಆತನು ತನ್ನ ಮಹಿಮೆಯನ್ನು ಇಸ್ರಾಯೇಲರನ್ನು ನಡೆಸುವಂಥ ಮೇಘಸ್ತಂಭ ಅಗ್ನಿಸ್ತಂಭದಲ್ಲಿ ತೋರಿಸಿದನು ಎಂಬುದಾಗಿ ನಾವು ನೋಡಿಕೊಳ್ತೇವೆ. ಮುಂದೆ ನಾವು ನೋಡುವಾಗ ಆತನು ನಾನೇ ಆಗಿದ್ದೇನೆ ಎಂಬುದಾಗಿ ಗುರುತಿಸಲ್ಪಡುವಿಕೆಯಲ್ಲಿ ನಾವು ನೋಡಿಕೊಳ್ತೇವೆ. ಮತ್ತು ಆತನು ಹೇಳ್ತಾನೆ, ಕನಿಕರವುಳ್ಳ ದೇವರು, ಆತನು ದಯೆಯುಳ್ಳ ದೇವರು ಎಂಬುದಾಗಿ ವಿಮೋಚನಾ ಕಾಂಡ 34ನೇ ಅಧ್ಯಾಯದ 6ನೇ ವಾಕ್ಯದಲ್ಲಿ ನಾವು ನೋಡಿಕೊಳ್ತೇವೆ. ಈ ಕನಿಕರವುಳ್ಳ ದೇವರು, ದಯೆಯುಳ್ಳ ದೇವರು, ಆತನು ಹಳೆ ಒಡಂಬಡಿಕೆಯಲ್ಲಿ ವಾಸಿಸುವುದಕ್ಕೋಸ್ಕರ ಮನಸ್ಸು ಮಾಡ್ತಾ ಇದ್ನು. ಆದರೆ ಹೊಸ ಒಡಂಬಡಿಕೆಯಲ್ಲಿ ತನ್ನ ರಕ್ತವನ್ನು ಕೊಡುವುದರ ಮೂಲಕವಾಗಿ ಈ ನಮ್ಮ ದೇಹವೆಂಬ ದೇಹವನ್ನು ತನ್ನ ಆಲಯವನ್ನಾಗಿ ಆತನು ಮಾಡಿಕೊಂಡಿದ್ದಾನೆ. ಈ ಆಲಯದಲ್ಲಿ ಆತನು ವಾಸ ಮಾಡಬೇಕೆಂಬುದಾಗಿ ಆತನು ಇಷ್ಟಪಡುವಂಥ ಕರ್ತನಾಗಿದ್ದಾನೆ. ಒಂದು ವೇಳೆ ಇದುವರೆಗೂ ಯೇಸುವನ್ನು ನಂಬದೆ ಹೋಗಿದ್ರೆ, ಹಳೆ ಒಡಂಬಡಿಕೆ ಕಾಲ ಬರೀ ಆತನು ಇರುವಿಕೆಯನ್ನು ಗ್ರಹಿಸುತ್ತಾ ಇತ್ತು. ಇವತ್ತು ಹೊಸ ಒಡಂಬಡಿಕೆ ಕಾಲ ಆತನು ನಿತ್ಯ ನಿರಂತರವೂ ನಮ್ಮೊಟ್ಟಿಗೆ ಇರುವುದಕ್ಕಾಗಿ ಬಯಸುವಂಥ ಕರ್ತನಾಗಿದ್ದಾನೆ. ಈ 2ನೇ ಕೊರಿಂಥ ಪತ್ರಿಕೆಯ ವಾಕ್ಯವನ್ನು ನಾವು ನೋಡಿಕೊಳ್ಳುವಾಗ ಅಲ್ಲಿ ಸ್ಪಷ್ಟವಾಗಿ ಹೇಳ್ತದೆ, ನಾವೆಲ್ಲರೂ ಮುಸುಕು ತೆಗೆದಿರುವ ಮುಖದಿಂದ ಕರ್ತನ ಪ್ರಭಾವವನ್ನು ದರ್ಪಣದಲ್ಲಿ ಕಾಣಿಸುತ್ತದೋ ಎಂಬಂತೆ ದೃಷ್ಟಿಸುವವರಾಗಿದ್ದು, ಪ್ರಭಾವದಿಂದ ಅಧಿಕ ಪ್ರಭಾವಕ್ಕೆ ಹೋಗುತ್ತಾ ಆ ಪ್ರಭಾವದ ಸಾರೂಪ್ಯ ಉಳ್ಳವರೇ ಆಗುತ್ತೇವೆ ಎಂಬುದಾಗಿ. ಏನು ಈ ವಾಕ್ಯ ಹೇಳ್ತದಂದ್ರೆ, ಯಾಕೆ ಇದೇ ವಾಕ್ಯವನ್ನು ತೆಗೆದುಕೊಂಡಿದ್ದೇವೆ ಅಂದರೆ, ಇಷ್ಟು ಹೊತ್ತು ನಾನು ಹೇಳಿದ್ದು ಇದೆಲ್ಲ ಸಂಗತಿಗಳು ದೇವರು ನನಗೋಸ್ಕರ ನಿಮಗೋಸ್ಕರ ಮಾಡಿದ್ದಾನೆ. ತಿರುಗಿ ಯೇಸು ನಮಗೋಸ್ಕರವಾಗಿ ಬರಲಿಕ್ಕಿದ್ದಾನೆ. ರಾಜನಾಗಿ ಬಂದು ನಿನ್ನನ್ನು ಕರೆ ತೆಗೆದುಕೊಂಡು ಹೋಗ್ಲಿಕ್ಕಿದ್ದಾನೆ. ಆ ಕರೆ ತೆಗೆದುಕೊಂಡು ಹೋಗೋದಕ್ಕಿಂತ ಮುಂಚಿತವಾಗಿ ನೀವು ಏನಾಗ್ಲಿಕ್ಕಿದ್ದೇವೆ ಎಂಬುದಾಗಿ ನಾವು ನೋಡಿಕೊಳ್ಳೋಣ. ಆತನು ಏನು ಮಾಡಿದ್ನಂದ್ರೆ, ಒಂದು ಪ್ರಭಾವದಿಂದ ಇನ್ನೊಂದು ಪ್ರಭಾವಕ್ಕೆ ನಮ್ಮನ್ನು ನಡೆಸುವಂಥ ಕರ್ತನು ಆತನಾಗಿದ್ದಾನೆ. ಕೊಲೆಸದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯದ 1ರಿಂದ 4 ವಚನಗಳನ್ನು ನಾವು ನೋಡಿಕೊಳ್ಳೋಣ. ಇಲ್ಲಿ ವಾಕ್ಯ ಹೀಗೆ ಹೇಳ್ತದೆ. ಕೊಲೆಸದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ
1-4 ನೋಡಿಕೊಳ್ಳುವಾಗ ನಾವು ಕ್ರಿಸ್ತನೊಟ್ಟಿಗೆ ಎಬ್ಬಿಸಲ್ಪಟ್ಟಿದ್ದೇವೆ ಎಂಬುದಾಗಿ ವಾಕ್ಯ ಹೇಳ್ತದೆ. ಯೇಸು ಸ್ವಾಮಿಯನ್ನ ಮರಣ ಹಿಡಿದುಕೊಳ್ಳಿಕ್ಕಾಗಲಿಲ್ಲ, ಆತನು ಮರಣವನ್ನ ಜಯಿಸಿ ಎದ್ದಿಂತ ಕರ್ತನು. ಆ ಮರಣವನ್ನು ಜಯಿಸುವುದರ ಜೊತೆಗೆ ಆತನು ನಮ್ಮನ್ನು ಕೂಡ ಮರಣದಿಂದ ಎಬ್ಬಿಸಲ್ಪಟ್ಟಿದ್ದಾನೆ. ಆದ್ರಿಂದ ನಾವು ಆತನೊಟ್ಟಿಗೆ ಸಿಂಹಾಸನದಲ್ಲಿ ಆತನೊಟ್ಟಿಗೆ ನಾವು ಕೂಡಿಸಲ್ಪಟ್ಟಿದ್ದೇವೆ ಎಂಬುದಾಗಿ ವಾಕ್ಯ ಹೇಳ್ತದೆ. ಹಾಗೆ 3ನೇ ಅಧ್ಯಾಯದ 1-2 ವಾಕ್ಯದಲ್ಲಿ ನಾವು ನೋಡಿಕೊಳ್ತೇವೆ, ನಮ್ಮ ಜೀವವು ಕ್ರಿಸ್ತನೊಂದಿಗೆ ಮರೆಯಾಗಿಡಲ್ಪಟ್ಟಿದೆ ಎಂಬುದಾಗಿ. ಇವತ್ತು ವೈರಿ ಕೈಗೆ ಸಿಕ್ಕಿಕೊಳ್ಳುವುದಕ್ಕೆ ಆತನ ಅವಕಾಶ ಕೊಡದೆ ನನ್ನ ಜೀವವನ್ನ, ನಿಮ್ಮ ಜೀವವನ್ನ ಬಹಳ ಪ್ರಾಮುಖ್ಯವಾದದ್ದೆಂಬುದಾಗಿ ಎಣಿಸಿ ಆತನು ನಮ್ಮ ಮೇಲಿರುವಂಥ ಎಲ್ಲ ದೋಷಗಳನ್ನು ತೆಗೆದುಹಾಕಿ ನಮ್ಮ ಆತ್ಮಕ್ಕೆ ಒಂದು ರಕ್ಷಣೆಯನ್ನು ಕೊಟ್ಟು ನಿತ್ಯ ಜೀವದ ನಿರೀಕ್ಷೆಯನ್ನು ತೆಗೆದುಕೊಂಡು ಬರುವುದರ ಮೂಲಕವಾಗಿ ಆತನು ನಿಮ್ಮ ಜೀವವನ್ನ ಕ್ರಿಸ್ತನೊಂದಿಗೆ ದೇವರಲ್ಲಿ ಮರೆಯಾಗಿಟ್ಟಿದ್ದಾನೆ. ಅನೇಕ ಸಾರಿ ಮರಣ ನಮ್ಮನ್ನು ಆವರಿಸಿಬಿಡ್ಬೋದು, ಆಕ್ಸಿಡೆಂಟ್ಗಳು ನಮ್ಮನ್ನು ಆವರಿಸಿರ್ಬೋದು, ರೋಗಗಳು ನಮ್ಮನ್ನು ಆವರಿಸ್ಬೋದು ಎಂಬುದಾಗಿ ಭಯ ಕಾಡ್ತಾ ಇರುತ್ತೆ. ಈ ಲೋಕದಲ್ಲಿ ನಾನು ಬಿದ್ದು ಹೋದ್ರೆ ಹೇಗೆ ಎಂಬ ಚಿಂತೆ ನಮ್ಮನ್ನು ಆವರಿಸ್ತಾ ಇರುತ್ತದೆ. ಆದರೆ ಇವತ್ತು ಒಂದು ವಿಶೇಷವಾದ ಅದ್ಭುತಕರವಾದ ಸಂಗತಿ ನಮಗೆ ಇದೆ. ನಮ್ಮ ಆತ್ಮವು ಕ್ರಿಸ್ತನಲ್ಲಿ ಮರೆಯಾಗಿಡಲ್ಪಟ್ಟಿದೆ. ನಿಮ್ಮ ಆತ್ಮವು ಕ್ರಿಸ್ತನಲ್ಲಿ ಮರೆಯಾಗಿಡಲ್ಪಟ್ಟಿರುವುದರಿಂದ ವೈರಿ ಯೇಸುವನ್ನ ದಾಟ್ಕೊಂಡು ಬಂದು ನಿನ್ನನ್ನು ಮುಟ್ಟಬೇಕಾಗಿದೆ. ಯಾಕೆಂದ್ರೆ ನಾನು ಅಷ್ಟು ದೇವರ ದೃಷ್ಟಿಯಲ್ಲಿ ಪ್ರಾಮುಖ್ಯರು, ಅಮೂಲ್ಯರನ್ನಾಗಿ ಆತನು ನೋಡುವಂತ ಕರ್ತನಾಗಿದ್ದಾನೆ. ನಾವು ಕ್ರಿಸ್ತನೊಟ್ಟಿಗೆ ಎಬ್ಬಿಸಲ್ಪಟ್ಟಿದ್ದೇವೆ. ನಮ್ಮ ಜೀವವು ಕ್ರಿಸ್ತನೊಂದಿಗೆ ಮರೆಯಾಗಿಡಲ್ಪಟ್ಟಿದೆ. ಆತನ ಜೊತೆಯಲ್ಲಿ ಪ್ರಭಾವದಿಂದ ಕೂಡಿದವರಾಗಿ ನಾವು ತಿರುಗಿ ಆತನನ್ನು ನೋಡ್ಲಿಕ್ಕಿದ್ದೇವೆ. ಸಾಮಾನ್ಯವಾದ ಸಂಗತಿ, ಎಲ್ಲ ಸಂದೇಶಗಳಲ್ಲಿ ನಾವು ನೋಡಿಕೊಳ್ತೇವೆ, ಏಸು ತಿರುಗಿ ಬರ್ತಾನೆ ಎಂಬುದಾಗಿ. ಏಸು ತಿರುಗಿ ಬರುವಾಗ ನಾವು ಹೇಗಿರ್ತೇವೆ, ನಾವು ಹೇಗೆ ಆತನನ್ನು ಎದುರು ನೋಡ್ಲಿಕ್ಕಿದ್ದೇವೆ ಎಂಬುದು ಬಹಳ ಪ್ರಾಮುಖ್ಯವಾಗಿ ನೀನು ತಿಳಿದುಕೊಳ್ಬೇಕಾಗಿರುವ ಸಂಗತಿ. ಆದ್ರಿಂದ ನಮ್ಮ ಆತ್ಮಕ್ಕೆ ಒಂದು ಗೊತ್ತಿರಬೇಕು, ನಾನು ಕ್ರಿಸ್ತನೊಟ್ಟಿಗೆ ಎಬ್ಬಿಸಲ್ಪಟ್ಟಿದ್ದೇನೆ, ನನ್ನ ಜೀವ ಕ್ರಿಸ್ತನಲ್ಲಿ ಮರೆಯಾಗಿಡಲ್ಪಟ್ಟಿದೆ. ಆತನ ಬರುವಿಕೆಯಲ್ಲಿ ಪ್ರಭಾವದಿಂದ ಕೂಡಿದವರಾಗಿ ನಾವು ಆತನನ್ನು ನೋಡಲಿಕ್ಕೆ ಇದ್ದೇವೆ ಎಂಬುದಾಗಿ. ಫಿಲಿಪ್ಪಿಯವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯದ 21ನೇ ವಚನವನ್ನು ನಾವು ನೋಡಿಕೊಳ್ಳೋಣ. ಫಿಲಿಪ್ಪಿಯವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯದ 21ನೇ ವಚನ ಇಲ್ಲಿ ಹೀಗೆ ಹೇಳ್ತದೆ, ಆತನು ಎಲ್ಲವನ್ನು ತನಗೆ ಅಧೀನ ಮಾಡಿಕೊಳ್ಳಲಾಗುವ ಪರಾಕ್ರಮವನ್ನು ಸಾಧಿಸಿ ದೀನಾವಸ್ಥೆಯುಳ್ಳ ನಮ್ಮ ದೇಹವನ್ನು ರೂಪಾಂತರ ಪಡಿಸಿ ಪ್ರಭಾವವುಳ್ಳ ತನ್ನ ದೇಹದ ಸಾರೂಪ್ಯವಾಗುವಂತೆ ಮಾಡುವನು ಎಂಬುದಾಗಿ. ಕ್ರಿಸ್ತನ ಬರುವಿಕೆಯಲ್ಲಿ ನಾವು ಆತನ ಸಾರೂಪ್ಯವನ್ನು ಹೊಂದಿಕೊಂಡು ಆತನಂತೆ ಆಗುವುದಕ್ಕಾಗಿ ಆತನು ನಿಮ್ಮನ್ನು ಕರೆದಿದ್ದಾನೆ. ಈಗಿನ ದಿನಮಾನಗಳಲ್ಲಿ, ಆಧುನಿಕ ದಿನಗಳಲ್ಲಿ ನಾವು ಲೋಕದ ರೀತಿಯಾಗಿರದೆ ಲೋಕದಿಂದ ನಮ್ಮನ್ನು ಬೇರ್ಪಡಿಸಿಕೊಂಡವರಾಗಿ ಆತನನ್ನು ದೃಷ್ಟಿಸುವಾಗ, ಆತನ ವಾಕ್ಯಕ್ಕನುಸಾರವಾಗಿ ಜೀವಿಸುವಾಗ, ಆತ್ಮನಿಂದ ನಡೆಸಲ್ಪಡುವಾಗ, ಆತನ ಬರುವಿಕೆಯನ್ನು ಸಿದ್ಧವಾಗಿ ಕಾಯ್ತಾ ಇರುವಾಗ ನಾವೆಲ್ಲರೂ ಆತನ ದೇಹದ ಸಾರೂಪ್ಯದಂತೆ ಮಾರ್ಪಡುವೆವು, ಆತನ ಹಾಗೆ ನಾವು ಆಗುವೆವು ಎಂಬುದಾಗಿ ವಾಕ್ಯದಲ್ಲಿ ನಾವು ನೋಡಿಕೊಳ್ತೇವೆ. ಕಳೆದ ನಿನ್ನೆ ಮೊನ್ನೆ ಧ್ಯಾನ ಮಾಡುವ ವಾಕ್ಯವನ್ನು ನಾನು ಕೇಳ್ತಾ ಇರುವಾಗ ಅಲ್ಲಿ ವಾಕ್ಯದಲ್ಲಿ ನಾವು ನೋಡ್ತೇವೆ, ಹಳೆಯ ಆದಾಮನ ಹೊರಟು ಹೋಗಿ 2ನೇ ಆದಾಮನ ಸಾರೂಪ್ಯವನ್ನು ನಾವು ಧರಿಸಿಕೊಂಡುವೆ ಎಂಬುದಾಗಿ. ಅದೇ ರೀತಿಯಾಗಿ ಹಳೆಯ ಆದಾಮನ ಎಲ್ಲ ಸ್ವಭಾವಗಳು ನಮ್ಮಿಂದ ತೆಗೆಯಲ್ಪಟ್ಟು ಕ್ರಿಸ್ತನ ನೀತಿಯ ಸ್ವಭಾವ ನಿಮ್ಮಲ್ಲಿ ಯೇಸು ಸ್ವಾಮಿ ಶಿಲುಬೆಯ ಮೇಲೆ ಪ್ರಾಣ ಕೊಡುವುದರ ಮೂಲಕವಾಗಿ ಸ್ಥಾಪಿಸಲ್ಪಟ್ಟಿರುವುದನ್ನು ನಾವು ನೋಡಿಕೊಳ್ತೇವೆ. ರೋಮಾಪುರದವರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯದ 29ನೇ ವಚನದಲ್ಲಿ ನಾವು ನೋಡಿಕೊಳ್ತೇವೆ, ತನ್ನ ಮಗನ ಸಾರೂಪ್ಯ ಉಳ್ಳವನಾಗುವುದಕ್ಕೆ ಮೊದಲೇ ನೇಮಿಸಿದನೆಂಬುದಾಗಿ. ತಾಯಿ ಗರ್ಭದಲ್ಲಿರುವಾಗಲೇ ದೇವರು ನಿನ್ನನ್ನು ಪ್ರೀತಿ ಮಾಡಿ ನಮಗೋಸ್ಕರವಾಗಿ ತನ್ನ ಒಬ್ಬನೇ ಮಗನನ್ನು ಕೊಟ್ಟನು. ಆವಾಗಲೇ ಆತನ ನಿಷ್ಕರ್ಷೆ ಮಾಡಿದ್ನು, ತಿರುಗಿ ಯೇಸು ಬರುವಾಗ ನೀವು ಕೂಡ ಆತನ ಮಗನ ದೇಹದ ಸಾರೂಪ್ಯ ಉಳ್ಳವರೇ ಆಗುವುದಕ್ಕೆ ಆತನು ನೇಮಿಸಿದ್ದಾನೆ.
ಮೊದಲನೇ ಕೊರಿಂಥದವರಿಗೆ ಬರೆದ ಪತ್ರಿಕೆ 15ನೇ ಅಧ್ಯಾಯದ 49ನೇ ವಾಕ್ಯದಲ್ಲಿ ನಾವು ನೋಡಿಕೊಳ್ತೇವೆ, ಮಣ್ಣಿನಿಂದ ಸಾರೂಪ್ಯವನ್ನು ಧರಿಸಿಕೊಂಡಿರುವ ಪ್ರಕಾರ ಹೇಗೆ ದೇವರು ಮನುಷ್ಯನನ್ನ ಮಣ್ಣಿನಿಂದ ಉಂಟು ಮಾಡಿದನೋ ಅದೇ ಪ್ರಕಾರ ಹೊಸ ಒಡಂಬಡಿಕೆ ಕಾಲದಲ್ಲಿ ಪರಲೋಕದಿಂದ ಬಂದಾತನ ಸಾರೂಪ್ಯವನ್ನು ಧರಿಸಿಕೊಳ್ಳಬೇಕು ಎಂಬುದಾಗಿ ವಾಕ್ಯ ಹೇಳ್ತದೆ. ಈಗ ನಾವು ಹೊಸ ಒಡಂಬಡಿಕೆ ಕಾಲದಲ್ಲಿರುವಂಥವ್ರು, ಪರಲೋಕದ ಸಾರೂಪ್ಯವನ್ನು ಧರಿಸಿಕೊಳ್ಳುವಂಥವ್ರು. ಪರಲೋಕಕ್ಕೆ ಹೋದ ಮೇಲೆ ಪರಲೋಕದ ಸಾರೂಪ್ಯವನ್ನು ಧರಿಸಿಕೊಳ್ಳುವುದಕ್ಕಾಗಿ ಅಲ್ಲ, ಇಹಲೋಕದಲ್ಲಿ ಇರುವಾಗಲೇ ಯೇಸು ಸ್ವಾಮಿಯನ್ನ ಇಹಲೋಕದಲ್ಲೇ ನಾವು ಸೇವೆ ಮಾಡ್ತಾ ಇರುವಾಗಲೇ, ಯೇಸು ಸ್ವಾಮಿಯನ್ನ ಇಹಲೋಕದಲ್ಲಿ ನಮ್ಮ ಶಿಲುಬೆಯನ್ನು ಹೊತ್ತುಕೊಂಡು ಪ್ರತಿದಿನ ಹಿಂಬಾಲಿಸುವಾಗಲೇ ಆತನ ಸಾರೂಪ್ಯವನ್ನು ಧರಿಸಿಕೊಳ್ಳುವುದಕ್ಕಾಗಿ ಆತನು ನಿನ್ನನ್ನು ನಮ್ಮನ್ನು ಆರೈಸಿದ್ದಾನೆ, ಅದಕ್ಕೋಸ್ಕರವಾಗಿಯೇ ಕರೆದಿದ್ದಾನೆ. ಈ ಸಾರೂಪ್ಯ, ಈ ಮಹಿಮೆ ಹೇಗೆ ನಮ್ಮನ್ನು ಆವರಿಸ್ತದಂದ್ರೆ, ಪ್ರತಿದಿನ ದೇವರ ಸಾನ್ನಿಧ್ಯದಲ್ಲಿ ನಾವು ಸಮಯ ಕಳೆಯುವಾಗ, ಪ್ರತಿದಿನ ದೇವರ ಸನ್ನಿಧಿಯಲ್ಲಿ ಪ್ರಾರ್ಥನೆ ಮಾಡುವಾಗ, ಆರಾಧನೆ ಮಾಡುವಾಗ, ವಾಕ್ಯ ಓದುವಾಗ, ವಾಕ್ಯವನ್ನು ಧ್ಯಾನಿಸುವಾಗ ಈ ವಾಕ್ಯಗಳು ನಮ್ಮಲ್ಲಿ ಜೀವವನ್ನು ತೆಗೆದುಕೊಂಡು ಬರ್ತದೆ. ಅದಕ್ಕೆ ಯೇಸು ಸ್ವಾಮಿ ಹೇಳಿದ್ನು, ಮನುಷ್ಯರು ರೊಟ್ಟಿ ತಿಂದ ಮಾತ್ರದಿಂದ ಬದುಕುವುದಿಲ್ಲ, ದೇವರ ಬಾಯಿಂದ ಹೊರಡುವ ಪ್ರತಿಯೊಂದೊಂದು ಮಾತುಗಳಿಂದಲೂ ಬದುಕುವನೆಂಬುದಾಗಿ. ಈ ವಾಕ್ಯ ಜೀವವುಳ್ಳದ್ದು. ಈ ದೇವರ ವಾಕ್ಯ ನಮ್ಮ ದೇಹಕ್ಕೆ ಬಲವನ್ನು ತೆಗೆದುಕೊಂಡು ಬರುವಂಥದ್ದು. ಒಂದು ಮಹಿಮೆಯಿಂದ ಇನ್ನೊಂದು ಮಹಿಮೆಗೆ ಹೋಗುವುದಕ್ಕಾಗಿ ಈ ದೇವರ ವಾಕ್ಯ ನಮ್ಮನ್ನು ನಡೆಸುವಂಥದ್ದಾಗಿದೆ. ಈ ದೇವರ ವಾಕ್ಯ ನಮ್ಮ ಎಲುಬುಗಳಿಗೆ ಜೀವವು ಸಾರವೂ ಆಗಿದೆ ಎಂಬುದಾಗಿ ಜ್ಞಾನೋಕ್ತಿ ಪತ್ರಿಕೆಯಲ್ಲಿ ನಾವು ನೋಡಿಕೊಳ್ತೇವೆ. ಸಾಮಾನ್ಯವಾಗಿ ಯೇಸು ಸ್ವಾಮಿ ಶಿಲುಬೆಯ ಮೇಲೆ ಹೊತ್ತಿರುವುದನ್ನು 53ನೇ ಯೆಶಾಯನ ಪ್ರವಾದನೆ ಗ್ರಂಥದಲ್ಲಿ ನಾವು ಧ್ಯಾನ ಮಾಡ್ತೇವೆ. ಅಲ್ಲಿ ವಾಕ್ಯ ಹೀಗೆ ಹೇಳ್ತದೆ, ಆತನ ಬಾಸುಂಡೆಗಳಿಂದಲೇ ನಮಗೆ ಗುಣ ಉಂಟಾಯಿತು ಎಂಬುದಾಗಿ. ಹೌದು, ಆತನ ಬಾಸುಂಡೆಗಳಿಂದಲೇ, ಆತನ ಒಂದು ಬಲದಿಂದಲೇ, ಆತನು ನಮಗೋಸ್ಕರವಾಗಿ ಏನು ಗಾಯವನ್ನು ಪಟ್ಟನೋ, ಬಾಸುಂಡೆಗಳನ್ನು ಹೊಂದಿದನೋ, ಅದೇ ಬಲದಿಂದ ಇವತ್ತು ನಾವು ಗುಣವಾಗಿದ್ದೇವೆ. ಆ ಶಿಲುಬೆಯ ಮೇಲೆ ಇರುವಂಥ ಆತನ ಸನ್ನಿಧಿ, ಆತನ ಒಂದು ಬಿಡುಗಡೆ, ಸ್ವಸ್ಥತೆ ಕಾರ್ಯಗಳು ಈ ಹೊತ್ತು ಜೀವಂತವಾಗಿದೆ. ನಾನು ಹೇಳಬೇಕಾಗಿರುವ ಪ್ರಾಮುಖ್ಯವಾದ ಸಂಗತಿ, ಯೇಸು ಸ್ವಾಮಿ ಮರಣವನ್ನು ಹೊಂದಿ ಅಲ್ಲೇ ಇರಲಿಲ್ಲ, ಆತನು ತಿರುಗಿ ಎದ್ದು ಬಂದಂಥ ಕರ್ತನಾಗಿರುವುದರಿಂದ ಈ ಹೊತ್ತಿಗೂ ಆ ಬಾಸುಂಡೆಗಳ ಶಕ್ತಿ ಜೀವಂತವಾಗಿದೆ. ಆ ಒಂದು ಪುನರುತ್ಥಾನದ ಶಕ್ತಿ ಜೀವಂತವಾಗಿದೆ. ಆ ಒಂದು ಪುನರುತ್ಥಾನದ ಶಕ್ತಿ ನಮ್ಮ ನಿಮ್ಮೆಲ್ಲರ ದೇಹದೊಳಗೆ, ನಮ್ಮ ನಿಮ್ಮೆಲ್ಲರ ಕುಟುಂಬದೊಳಗೆ ಹೋಗಿ ಎಲ್ಲವನ್ನ ಸರಿ ಮಾಡುವಂತ ಪುನರುತ್ಥಾನದ ಶಕ್ತಿ ಈ ಹೊತ್ತು ಇದೆ. ಅದು ಯೇಸುವಿನ ನಾಮದಲ್ಲೇ ಇದೆ. ಅದಕ್ಕೆ ರೋಗಿಗಳು ಸ್ವಸ್ಥವಾಗುವಂಥದ್ದು ಯೇಸುವಿನ ನಾಮದಲ್ಲೇ, ದುರಾತ್ಮಗಳು ಬಿಟ್ಟು ಹೋಗುವಂಥದ್ದು ಯೇಸುವಿನ ನಾಮದಲ್ಲೇ. ಈ ಹೊತ್ತು ಆತನ ಶ್ರಮೆಯ ಧ್ಯಾನವನ್ನು, ಆತನ ಮರಣದ ಧ್ಯಾನವನ್ನು ನಾವು ಮಾಡುವಾಗ ಆ ಯೇಸುವಿನ ನಾಮ ನಮಗೆ ನಿಮ್ಮೆಲ್ಲರಿಗೂ ಬಿಡುಗಡೆಯನ್ನು ಕೊಡುವಂಥದ್ದು ಆ ಯೇಸುವಿನ ನಾಮದಲ್ಲೇ ಇವತ್ತು ನಾವೆಲ್ಲವನ್ನ ಕಂಡುಕೊಳ್ಳಲಿಕ್ಕೆ ಸಾಧ್ಯ. ಆ ಯೇಸುವಿನ ನಾಮ ಒಂದು ಮಹಿಮೆಯಿಂದ ಇನ್ನೊಂದು ಮಹಿಮೆಗೆ ನಮ್ಮನ್ನು ಕರೆದುಕೊಂಡು ಹೋಗ್ತದೆ. ಆ ಯೇಸುವಿನ ನಾಮ ಒಂದು ಹಂತದಿಂದ ಇನ್ನೊಂದು ಹಂತಕ್ಕೆ ನಮ್ಮನ್ನು ತೆಗೆದುಕೊಂಡು ಹೋಗ್ತದೆ. ಈ ಜೀವವುಳ್ಳ ದೇವರ ವಾಕ್ಯ ನಾವು ದಿನೇ ದಿನೇ ಅಂತರ್ಯದಲ್ಲಿ ನೂತನತೆಯನ್ನು ಹೊಂದಿಕೊಳ್ಳುವಂತೆ ಮಾಡುವಂಥ ವಾಕ್ಯ ಇದಾಗಿದೆ. ಅದಕ್ಕೆ ಜ್ಞಾನೋಕ್ತಿ ಪುಸ್ತಕ 4ನೇ ಅಧ್ಯಾಯದ 22ನೇ ವಾಕ್ಯವನ್ನು ನಾವು ನೋಡಿಕೊಳ್ಳೋಣ. ಅಲ್ಲಿ ದೇವರ ವಾಕ್ಯ ನಮಗೇನಾಗಿದೆ ಎಂಬುದಾಗಿದೆ. 4ನೇ ಅಧ್ಯಾಯದ 22ನೇ ವಚನ, ಅವುಗಳನ್ನು ಹೊಂದುವವರಿಗೆ ಅವು ಜೀವವು, ದೇಹಕ್ಕೆಲ್ಲ ಅವೇ ಆರೋಗ್ಯವು ಎಂಬುದಾಗಿ. ಯೆಶಾಯನ 53ನೇ ಅಧ್ಯಾಯದಲ್ಲಿ ನಾವು ನೋಡಿಕೊಳ್ತೇವೆ, ಆತನ ಬಾಸುಂಡೆಯಿಂದ ನಮಗೆ ಗುಣವಾಗಿದೆ ಎಂಬುದಾಗಿ. ಈ ಹೊತ್ತು ಈ ವಾಕ್ಯಗಳನ್ನು ಹೊಂದಿಕೊಳ್ಳುವವರಿಗೆ ಅವು ಏನಾಗಿದೆ ಎಂಬುದಾಗಿ ನಾವು ನೋಡುವಾಗ ಅವು ಜೀವವು, ದೇಹಕ್ಕೆಲ್ಲ ಆರೋಗ್ಯವು ಎಂಬುದಾಗಿ. ಇವತ್ತು ನಾನು ನೀನು ಆರೋಗ್ಯವಾಗಿರ್ಬೇಕಂದ್ರೆ ಈಗಾಗಲೇ ಯೇಸು ಸ್ವಾಮಿ ಎಲ್ಲ ರೋಗಗಳನ್ನು, ಬೇನೆಗಳನ್ನು ಹೊತ್ತಿರುವುದರಿಂದ ಈ ವಾಕ್ಯ ನಮಗೆ ಆರೋಗ್ಯವನ್ನು ದಯಪಾಲಿಸುವಂಥದ್ದು. ಈ ವಾಕ್ಯ ನಮ್ಮ ಎಲುಬುಗಳಿಗೆ ಬಲವನ್ನು ತೆಗೆದುಕೊಂಡು ಬರುವಂಥದ್ದು. ಈ ವಾಕ್ಯ ನಮಗೆ ಬಿಡುಗಡೆಯನ್ನು ತೆಗೆದುಕೊಂಡು ಬರುವಂಥದ್ದಾಗಿದೆ.
ಅದರಿಂದ ನಾವು ಯಾವ ರೀತಿ ರೂಪಾಂತರ ಹೊಂದಿದ್ವಿ ಅಂದರೆ, ದರ್ಪಣದಲ್ಲಿ ಈಗ ನಾವು ಯೇಸುವನ್ನು ನೋಡುವಂತೆ, ಕನ್ನಡಿಯಲ್ಲಿ ಯೇಸುವನ್ನು ನೋಡುವಂತೆ ಈಗ ಅದು ಮೊಬ್ಬಾಗಿ ಕಾಣಿಸ್ತದೆ. ಆದರೆ ಯೇಸುವಿನ ಬರುವಿಕೆಯಲ್ಲಿ ಪ್ರತ್ಯಕ್ಷವಾಗಿ ನೇರವಾಗಿ ನಾವು ಯೇಸುವನ್ನು ನಮ್ಮ ಕಣ್ಣಾರೆ ಕಾಣಲಿಕ್ಕಿದ್ದೇವೆ. ಆಗ ಎಲ್ಲವೂ ಸಂಪೂರ್ಣವಾಗಿ ನೇರವಾಗಿ ನಾವು ಆತನನ್ನು ದೃಷ್ಟಿಸ್ಲಿಕ್ಕಿದ್ದೇವೆ. ಎಂಥ ಮಹಾ ಸೌಭಾಗ್ಯವನ್ನು ದೇವರು ಆತನನ್ನು ನಂಬಿದಂಥ ಮಕ್ಕಳಿಗೆ ಕೊಟ್ಟಿದ್ದಾನೆ. ಇವತ್ತು ನಾವು ಅಪೂರ್ಣವಾಗಿ ತಿಳಿದುಕೊಂಡಿದ್ದೇವೆ, ದೇವರು ನಮ್ಮನ್ನು ಸಂಪೂರ್ಣವಾಗಿ ತಿಳಿದುಕೊಂಡಿದ್ದಾನೆ. ಆದರೆ ಯೇಸುವಿನ ಬರುವಿಕೆಯಲ್ಲಿ ನಾವು ಕೂಡ ಆತನನ್ನು ಸಂಪೂರ್ಣವಾಗಿ ತಿಳಿದುಕೊಳ್ಳುವಂತೆ, ಆತನನ್ನು ಸಂಪೂರ್ಣವಾಗಿ ಆತನನ್ನು ಎದುರು ನೋಡ್ಲಿಕ್ಕಾಗುವಂತೆ ಕರ್ತನಾತ್ಮನು ನನಗೆ ನಿಮಗೆ ಸಹಾಯ ಮಾಡಲಿಕ್ಕಿದ್ದಾರೆ. ಆದ್ದರಿಂದ ಈ ಒಂದು ಹೊಸ ಪರಲೋಕದ ಭಾವವನ್ನು ನಾವು ಧರಿಸಿಕೊಳ್ಬೇಕೆಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ನೋಡಿಕೊಳ್ತೇವೆ. ರೋಮಾಪುರದವರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯದ 2ನೇ ವಚನದಲ್ಲಿ ನಾವು ನೋಡಿಕೊಳ್ತೇವೆ, ಇಹಲೋಕದ ನಡಾವಳಿಕೆಯನ್ನು ಅನುಸರಿಸದೆ ಪರಲೋಕ ಭಾವದವರಾಗಿರ್ರಿ ಎಂಬುದಾಗಿ ವಾಕ್ಯ ಹೇಳ್ತದೆ. ನಾವು ಇಹಲೋಕದ ನಡವಳಿಕೆಯನ್ನು ಅನುಸರಿಸುವುದಕ್ಕಾಗಿ, ಇಹಲೋಕ ಜೀವಿಸುವುದಕ್ಕಾಗಿ, ಇಹಲೋಕದವರು ಮಾಡುವಂಥ ಕಾರ್ಯಗಳನ್ನೇ ಮಾಡುವುದಕ್ಕಾಗಿ ಕರೆಯಲ್ಪಟ್ಟವರಲ್ಲ. ನಾವು ಪರಲೋಕದ ಸಂಗತಿಗಳನ್ನು ಭೂಲೋಕದಲ್ಲಿ ಯೇಸು ಸ್ವಾಮಿ ಪುನರುತ್ಥಾನ ಶಕ್ತಿಯ ಮೂಲಕ ಪ್ರದರ್ಶಿಸುವುದಕ್ಕಾಗಿ ಕರೆಯಲ್ಪಟ್ಟವರು. ಯೇಸು ಸ್ವಾಮಿ ಮಾಡಿದಂಥ ಕಾರ್ಯಗಳನ್ನು ಇಹಲೋಕದಲ್ಲಿ ಮಾಡುವುದಕ್ಕಾಗಿ ಕರೆಯಲ್ಪಟ್ಟವರು. ದೇವರ ವಾಕ್ಯದಲ್ಲಿ ನಾವು ನೋಡಿಕೊಳ್ತೇವೆ, ನೀನು ನಂಬುವುದಾದರೆ ನನಗಿಂತ ಮಹತ್ತಾದ ಕಾರ್ಯಗಳನ್ನು ಮಾಡುತ್ತೀ ಎಂಬುದಾಗಿ ಯೇಸು ಸ್ವಾಮಿ ಲೋಕದಲ್ಲಿ ಹೇಳಿದ್ದನ್ನು ನಾವು ನೋಡಿಕೊಳ್ತೇವೆ. ಆದ್ದರಿಂದ ನಾವು ಇಹಲೋಕದ ನಡವಳಿಕೆಯನ್ನು ಅನುಸರಿಸದೆ, ಇಹಲೋಕದ ಯೋಚನೆಗಳಲ್ಲಿ ಬಿದ್ದು ಹೋಗದೆ, ಪರಲೋಕದ ಭಾವಕ್ಕನುಸಾರವಾಗಿ, ಪರಲೋಕದ ವಾಕ್ಯಕ್ಕನುಸಾರವಾಗಿ ನಾವು ಜೀವಿಸುವುದಕ್ಕೆ ನಾವು ಪ್ರಯತ್ನ ಪಡೋಣ. ತೀತನ ಬರೆದ ಪತ್ರಿಕೆ 3ನೇ ಅಧ್ಯಾಯದ 5ನೇ ವಾಕ್ಯದಲ್ಲಿ ನಾವು ನೋಡಿಕೊಳ್ತೇವೆ, ಪರಿಶುದ್ಧಾತ್ಮನ ಮೂಲಕವಾಗಿ ನಮ್ಮಲ್ಲಿ ನೂತನ ಸ್ವಭಾವವನ್ನು ಉಂಟು ಮಾಡುವುದರ ಮೂಲಕವಾಗಿ ಆತನು ನಮ್ಮನ್ನು ರಕ್ಷಿಸಿದನು. ಯಾವಾಗ ಯೇಸುವನ್ನು ನಾವು ನಂಬಿದೆವೋ ಅವಾಗಲೇ ನಮಗೆ ನೂತನ ಸ್ವಭಾವ ಕೊಡಲ್ಪಟ್ಟಿತ್ತು. ಅದಕ್ಕೆ ವಾಕ್ಯ ಹೇಳ್ತದೆ, ಈಗೋ ಪೂರ್ವ ಸ್ಥಿತಿ ಹೋಗಿ ಎಲ್ಲ ನೂತನವಾಯಿತು ಎಂಬುದಾಗಿ. ಇವತ್ತು ನೂತನ ಸ್ವಭಾವದಲ್ಲಿ ನಾವು ಇರುವುದಕ್ಕಾಗಿ ಆತನು ನಮ್ಮನ್ನು ಕರೆದು ಸ್ಥಾಪಿಸಿ ನಿಲ್ಲಿಸಿದ್ದಾನೆ. ಎಫೆಸದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯದ 23ನೇ ವಾಕ್ಯದಲ್ಲಿ ನಾವು ನೋಡ್ತೇವೆ, ಅಂತರ್ಯದಲ್ಲಿ ಹೊಸಬರಾಗಿ ನೂತನ ಸ್ವಭಾವವನ್ನು ಧರಿಸಿಕೊಳ್ಳ್ರಿ ಎಂಬುದಾಗಿ. ಅದೇ ಪರಲೋಕದ ನೂತನ ಸ್ವಭಾವವನ್ನು ನಾವು ಧರಿಸುವುದಕ್ಕಾಗಿ ಆತನು ನಮ್ಮನ್ನು ಕರೆದಿದ್ದಾನೆ. ಕೊಲೆಸದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯದ 10ನೇ ವಾಕ್ಯದಲ್ಲಿ ನಾವು ನೋಡಿಕೊಳ್ತೇವೆ, ದಿನೇ ದಿನೇ ನೂತನವಾಗುತ್ತಾ ಪೂರ್ಣ ಜ್ಞಾನವನ್ನು ಉಂಟು ಮಾಡುತ್ತದೆ ಎಂಬುದಾಗಿ. ನಾನು ಹೇಳಿದೆ, ಯೇಸು ಸ್ವಾಮಿ ಬರುವಾಗ, ಆತನನ್ನು ಎದುರುಗೊಳ್ಳುವಾಗ ನಾವು ಕೂಡ ಪೂರ್ಣ ಜ್ಞಾನವನ್ನು ಆತನ ವಿಷಯದಲ್ಲಿ ಹೊಂದಿಕೊಳ್ಳುವವರಾಗಿದ್ದೇವೆ. ಈ ಕೊಲೆಸದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯದ 10ನೇ ವಾಕ್ಯವನ್ನು ನಾವು ಧ್ಯಾನ ಮಾಡುವಾಗ ಅಲ್ಲಿ ನಾವು ನೋಡ್ತೇವೆ, ನಮ್ಮ ಕಣ್ಣುಗಳ ಆತನನ್ನು ದೃಷ್ಟಿಸುವಾಗ ಸಂಪೂರ್ಣವಾಗಿ ನಾವು ಆತನನ್ನು ತಿಳಿದುಕೊಳ್ಳಿಕ್ಕಿದ್ದೇವೆ ಎಂಬುದಾಗಿ. ಆತನು ಒಂದು ಮಹಿಮೆಯಿಂದ ಇನ್ನೊಂದು ಮಹಿಮೆಗೆ ಇಹಲೋಕದಲ್ಲಿ ನಾವು ಜೀವಿಸುವಾಗಲೇ ನಮ್ಮನ್ನು ತನ್ನ ಮಹಿಮೆಗೆ ಸೇರಿಸಿಕೊಳ್ಳುವಂಥ ಕರ್ತನಾಗಿದ್ದಾನೆ. ಇಹಲೋಕ ಯಾತ್ರೆಯನ್ನು ನಾವು ಮುಗಿಸಿ ಹೋಗಿದ್ರೆ ನಾವು ಆತನನ್ನು ಬೇರೆ ರೀತಿಯಲ್ಲಿ ಎದುರು ನೋಡ್ತೇವೆ. ಒಂದು ವೇಳೆ ಇವತ್ತು ನಾವು ಜೀವಂತವಾಗಿರುವಾಗಲೇ ಇದೇ ಕ್ಷಣದಲ್ಲಿ ಯೇಸು ಸ್ವಾಮಿ ಬರುವುದಾಗಿದ್ರೆ ನಾವು ಹೇಗೆ ಆತನನ್ನು ಎದುರು ನೋಡಲಿಕ್ಕಿದ್ದೇವೆ? ಆತನ ಸಾರೂಪ್ಯವನ್ನು ಧರಿಸಿಕೊಂಡವರಾಗಿ, ಒಂದು ಮಹಿಮೆಯಿಂದ ಇನ್ನೊಂದು ಮಹಿಮೆಗೆ ಸೇರಿಸಲ್ಪಟ್ಟವರಾಗಿ ನಾವು ಮುಖಾಮುಖಿಯಾಗಿ ನೇರವಾಗಿ ಆತನನ್ನು ನಾವು ನೋಡಲಿಕ್ಕಿದ್ದೇವೆ. ಮೊದಲನೇ ಕೊರಿಂಥ ಅಧ್ಯಾಯದ 13ನೇ ಅಧ್ಯಾಯದ 12ನೇ ವಚನದಲ್ಲಿ ನಾವು ನೋಡ್ತೇವೆ, ಮೊದಲು ಮೊಬ್ಬಾಗಿ ಕಾಣಿಸ್ತದೆ, ಆದರೆ ಕ್ರಿಸ್ತನ ಬರುವಿಕೆಯಲ್ಲಿ ಮುಖಾಮುಖಿಯಾಗಿ ನಾವು ಆತನನ್ನು ನೋಡಲಿಕ್ಕಿದ್ದೇವೆ. ಜ್ಞಾನೋಕ್ತಿ ಪುಸ್ತಕ 4ನೇ ಅಧ್ಯಾಯದ 18ನೇ ವಾಕ್ಯದಲ್ಲಿ ನಾವು ನೋಡಿಕೊಳ್ತೇವೆ, ದೇವರನ್ನು ಪ್ರೀತಿಸುವವರು ಆ ಬೆಳಕಿನ ಹಾದಿಯಲ್ಲಿ ನಡೆಯುವರು, ಒಂದು ಹಂತದಿಂದ ಒಂದು ಮಹಿಮೆಯಿಂದ ಇನ್ನೊಂದು ಮಹಿಮೆಗೆ ನಡೆಸಲ್ಪಡುವರು ಎಂಬುದಾಗಿ. ಇವತ್ತು ನಾವೆಲ್ಲಿದ್ದೇವೆ ಎಂಬುದಾಗಿ ನಾವು ಯೋಚನೆ ಮಾಡೋಣ. 2ನೇ ಕೊರಿಂಥದ ಬರೆದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯದ 18ನೇ ವಾಕ್ಯ ನಮ್ಮ ಜೀವಿತದಲ್ಲಿ ನೆರವೇರ್ತಾ ಇದೆಯಾ ಎಂಬುದಾಗಿ ನಾವು ಯೋಚನೆ ಮಾಡಿಕೊಳ್ಳೋಣ. ನಾವೆಲ್ಲರೂ ಮುಸುಕು ತೆಗೆದಿರುವ ಮುಖದ ಕರ್ತನ ಪ್ರಭಾವವನ್ನು ದರ್ಪಣದಲ್ಲಿ ಕಾಣಿಸುತ್ತದೋ ಎಂಬಂತೆ ದೃಷ್ಟಿಸುವವರಾಗಿದ್ದೇವೆ.
ಪ್ರಭಾವದಿಂದ ಅಧಿಕ ಪ್ರಭಾವಕ್ಕೆ ಹೋಗುತ್ತಾ ಆ ಪ್ರಭಾವದ ಸಾರೂಪ್ಯ ಉಳ್ಳವರೇ ಆಗುತ್ತೇವೆ ಎಂಬುದಾಗಿ. ಇವತ್ತು ಆ ಪ್ರಭಾವದ ಸಾರೂಪ್ಯ ಉಳ್ಳವರು ನಾನು ನೀನು ಆಗ್ತಾ ಇದ್ದೀವ ಎಂಬುದಾಗಿ ಯೋಚನೆ ಮಾಡೋಣ. ನಾವು ಬಹಳ ಸರಳವಾಗಿ ತೆಗೆದುಕೊಳ್ತೇವೆ, ಯೇಸು ಸ್ವಾಮಿ ಬರ್ತಾನೆ, ಎಲ್ಲರೂ ಹೇಳ್ತೇವೆ ಬರ್ತಾನೆ ಬರ್ತಾನೆ ಎಂಬುದಾಗಿ. ಆದರೆ ನಿಜವಾಗ್ಲೂ ಆತ್ಮೀಯ ರೀತಿಯಲ್ಲಿ ಆತನ ಬರುವಿಕೆಯನ್ನು ಎದುರಿಸೋದಕ್ಕೆ ನಾವು ಸಿದ್ಧರಾಗಿದ್ದೇವಾ ಎಂಬುದಾಗಿ ನಾವು ತಿಳ್ಕೊಳ್ಬೇಕಾಗಿರುವಂಥ ವಿಷಯ. ನಾವು ಶ್ರಮ ದಿನಗಳ ಧ್ಯಾನ ಮಾಡ್ತಾ ಇದ್ದೇವೆ. ಇದರ ಧ್ಯಾನದೊಟ್ಟಿಗೆ ತಿರುಗಿ ಆತನು ಬರಲಿಕ್ಕಿದ್ದಾನೆ, ಆತನನ್ನು ಎದುರು ನೋಡಲಿಕ್ಕಿದ್ದೇವೆ. ನಾವು ಸಿದ್ಧರಾಗಿದ್ದೇವಾ ಎಂಬುದಾಗಿ ನಾವು ಯೋಚನೆ ಮಾಡೋಣ. ಈ ಸಮಯದಲ್ಲಿ ನಮ್ಮ ಕಣ್ಣುಗಳನ್ನು ಮುಚ್ಚಿಕೊಂಡು ದೇವರ ಸನ್ನಿಧಾನದಲ್ಲಿ ನಾವು ವಿವೇಚಿಸಿಕೊಳ್ಳೋಣ. ಸ್ವಾಮಿ, ಇವತ್ತು ನಾವು ಒಂದು ಹಂತದಿಂದ ಇನ್ನೊಂದು ಹಂತಕ್ಕೆ ಆತ್ಮಿಕವಾಗಿ ಹೋಗ್ತಾ ಇದ್ದೀವಾ? ಒಂದು ಪ್ರಭಾವದಿಂದ ಇನ್ನೊಂದು ಪ್ರಭಾವಕ್ಕೆ ಈಗಾಗಲೇ ನಾವು ಸೇರಿಸಲ್ಪಡ್ತಾ ಇದ್ದೀವಾ? ಅಥವಾ ಈ ಹಲೋಕದ ಚಿತ್ತಕ್ಕನುಸಾರವಾಗಿ, ಈ ಹಲೋಕದ ನಡವಳಿಕೆಯನ್ನು ಅನುಸಾರವಾಗಿ ನಾವು ಅದೇ ರೀತಿಯಾಗಿದ್ದೇವಾ? ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಳೋಣ. ಒಂದು ವೇಳೆ ಒಂದು ಹಂತದಿಂದ ಇನ್ನೊಂದು ಹಂತಕ್ಕೆ ನಾವು ಹೋಗ್ತಾ ಇದ್ರೆ ದೇವರಿಗೆ ಸ್ತೋತ್ರ ಸಲ್ಲಿಸೋಣ. ಆತನ ಸಾರೂಪ್ಯವನ್ನು ನಾವು ಧರಿಸಿಕೊಳ್ಳುವುದಕ್ಕೆ ಪ್ರಯಾಸ ಪಡೋಣ. ಆದರೆ ಇಲ್ಲಿವರೆಗೂ ನಾವು ಯಥಾಸ್ಥಿತಿಯಲ್ಲಿ ಜೀವನ ಮಾಡ್ತಾ ಇದ್ರೆ ನಮ್ಮನ್ನು ನಾವು ಕರ್ತನಿಗೆ ಒಪ್ಪಿಸಿಕೊಡೋಣ. ಯೇಸು ಸ್ವಾಮಿ, ಇಷ್ಟು ದಿನ ನಾನು ಲೋಕದ ನಡಾವಳಿಕೆಯಂತೆ ಜೀವಿಸ್ತಾ ಇದ್ದೆ, ಆದರೆ ಇನ್ನು ಮೇಲೆ ನಿನ್ನ ಮುಖವನ್ನೇ ನಾನು ನೋಡುತ್ತೇನೆ ಸ್ವಾಮಿ, ನಿನ್ನನ್ನೇ ನಾನು ದೃಷ್ಟಿಸ್ತೇನೆ, ನೀ ನಮಗೆ ಸಹಾಯ ಮಾಡೆಂಬುದಾಗಿ ಕೇಳಿಕೊಳ್ಳೋಣ. ಯೇಸುವಿನ ಬರುವಿಕೆ ಸಿದ್ಧವಾಗಿ ಇರದೆ ಹೋಗಿದ್ರೆ ಇವತ್ತು ಯೇಸುವನ್ನು ನಮ್ಮ ಹೃದಯದಲ್ಲಿ ನಾವು ಕರೆಯೋಣ. ನಾವು ಮಾಡಬೇಕಾಗಿರುವಂಥದ್ದು ಒಂದೇ ಸಂಗತಿ, ಆತನನ್ನು ನಂಬಿ ತಂದೆಯಾದ ದೇವರು ಸತ್ತವರೊಳಗಿಂದ ಯೇಸು ಸ್ವಾಮಿಯನ್ನು ಎಬ್ಬಿಸಿದ್ದಾನೆಂಬುದಾಗಿ ನಂಬಿ ನಾನು ಪಾಪಿ ಎಂಬುದಾಗಿ ಒಪ್ಪಿಕೊಂಡು ಹೃದಯಪೂರ್ವಕವಾಗಿ ನಮ್ಮ ಹೃದಯದಲ್ಲಿ ಯೇಸುವನ್ನು ಕರೆಯುವಾಗ ಆತನು ನಮ್ಮ ಹೃದಯದಲ್ಲಿ ಬರ್ತಾನೆ, ವಾಸ ಮಾಡ್ತಾನೆ. ಆತನು ನಮಗೆ ರಕ್ಷಣೆಯನ್ನು ಕೊಡುವಂಥ ಕರ್ತನಾಗಿದ್ದಾನೆ. ಆದ್ದರಿಂದ ಆತನಿಗೆ ಹೇಳೋಣ, ನಿನ್ನ ರಕ್ಷಣೆಯನ್ನು ನಮಗೆ ಅನುಗ್ರಹಿಸು ಸ್ವಾಮಿ, ನಾನು ಕರೀತಾ ಇದ್ದೇನೆ, ನನ್ನ ಹೃದಯದಲ್ಲಿ ಬಾ. ನಿನ್ನ ಬರುವಿಕೆಯನ್ನು ನನ್ನ ಕಣ್ಣುಗಳ ಎದುರು ನೋಡಲಿಕ್ಕಾಗುವಂತೆ ಸಹಾಯ ಮಾಡು. ಮುಖಾಮುಖಿಯಾಗಿ ನಿನ್ನನ್ನು ನನ್ನ ಕಣ್ಣುಗಳು ನೋಡಲಿಕ್ಕೆ ನೀವು ನಮಗೆ ಸಹಾಯ ಮಾಡಿರಿ ಎಂಬುದಾಗಿ ನಾವು ಕೇಳಿಕೊಳ್ಳೋಣ. ಸರ್ವಶಕ್ತನಾಗಿರುವಂಥ ತಂದೆಯಾದ ದೇವರೇ, ನೀನು ಕೊಟ್ಟಂಥ ವಾಕ್ಯಕ್ಕಾಗಿ ಸ್ತೋತ್ರ ಸಲ್ಲಿಸ್ತೇವೆ ಸ್ವಾಮಿ. ನಮ್ಮನ್ನು ನಾವು ತಗ್ಗಿಸಿಕೊಳ್ತೇವೆ. ನೀನು ಮಹಾರಾಜನಾಗಿ ಬರುವಾಗ ಕರ್ತನೇ, ಈಗಾಗಲೇ ನೀನು ಮುಸುಕು ತೆಗೆದಿದ್ದಿ, ಈ ನಿನ್ನ ಪ್ರಭಾವದಿಂದ ತುಂಬಿಸ್ತಾ ಇದ್ದಿ. ಇನ್ನೂ ಅಧಿಕ ಪ್ರಭಾವಕ್ಕೆ ಹೋಗಿ ನಿನ್ನ ಸಾರೂಪ್ಯವನ್ನು ಧರಿಸಿಕೊಂಡವರಾಗಿ ನಿನ್ನನ್ನು ಎದುರು ನೋಡಲಿಕ್ಕಾಗುವಂತೆ ನಮಗೆ ಸಹಾಯ ಮಾಡಿರಿ. ಇದ್ದು ದ್ವೇಷವನ್ನು ತೆಗೆದುಹಾಕಿ, ಆಜ್ಞಾರೂಪವಾಗಿದ್ದಂಥ ಪತ್ರವನ್ನು ತೆಗೆದುಹಾಕಿ, ಮರಣದಿಂದ ನಮ್ಮನ್ನು ತಪ್ಪಿಸಿ ನಿತ್ಯ ಜೀವವನ್ನು ಕೊಟ್ಟಿದ್ರಲ್ಲ, ಅದಕ್ಕಾಗಿ ನಿಮಗೆ ಸ್ತೋತ್ರ ಸಲ್ಲಿಸ್ತೇವೆ. ಕರ್ತನೇ, ಈಗ ನಿನ್ನನ್ನು ಕರೆದಿರುವಂಥ ಒಂದೊಂದು ಹೃದಯಗಳಲ್ಲಿ ನೀವು ವಾಸ ಮಾಡಿರಿ. ಈಗಾಗಲೇ ನಿನಗೆ ಸ್ಥಳ ಕೊಟ್ಟಂಥ ಒಬ್ಬೊಬ್ಬರ ಜೀವಿತದಲ್ಲಿ ದೇವರ ಆತ್ಮನ ನಡೆಸುವಿಕೆ ಇನ್ನೂ ಹೆಚ್ಚಾಗಲಿ. ಕರ್ತನೇ, ನಿನ್ನ ಆತ್ಮನ ನಡೆಸುವಿಕೆಯಲ್ಲಿ ಒಂದೇ ಸಭೆಯಾಗಿ ನಾವೆಲ್ಲರೂ ನಿನ್ನನ್ನು ಎದುರು ನೋಡಲಿಕ್ಕಾಗುವಂತೆ ನೀವು ಕೃಪೆ ಮಾಡಿರಿ ಎಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ನಮ್ಮನ್ನು ತಗ್ಗಿಸಿಕೊಳ್ತೇವೆ, ನಿನ್ನ ನಾಮ ಹೆಚ್ಚಿಸಲ್ಪಡಲಿ. ಯೇಸು ಕ್ರಿಸ್ತನ ಹೆಸರಿನಲ್ಲಿ ಪ್ರಾರ್ಥನೆಯನ್ನು, ವಿಜ್ಞಾಪನೆಗಳನ್ನು ಸಮರ್ಪಿಸಿ ಬೇಡಿ ಹೊಂದಿದ್ದೇವೆ ತಂದೆ. ಆಮೇನ್. ಕೊನೆಯದಾಗಿ ಹಾಡುವಂಥ ಸಂಗೀತಗಳಲ್ಲಿ 149ನೇ ಸಂಗೀತದ 1 ಮತ್ತು 2ನೇ ಚರಣವನ್ನು ಹಾಡಿಕೊಳ್ಳೋಣ. ಪ್ರವೇಶ ಮಾಡಿ ಅಡ್ಡಿಯಿಲ್ಲದೆ ಆಜೀವ ಸಫಲತೆನುವಲ್ಲಿ ಸದಾ ಸಂತೃಪ್ತನಾಗನ ನಾ ಬಲ್ಲೆನೆ ಕೇಳಿದು ಸತ್ಯ ಶ್ರೀಸಭೆ ನಾ ಬಲ್ಲೆನೆ
ಜೀವವನ್ನು ಕಿರೀಟವನ್ನು ಇವೆಲ್ಲ ನೀನು ನೀಗಿವೆನು. ಜೀವವನ್ನು ಕಿರೀಟವನ್ನು ಕರ್ತನು ಕಲಿಸಿಕೊಟ್ಟ ಪ್ರಾರ್ಥನೆಯನ್ನು ಪದ್ಯ ರೂಪದಲ್ಲಿ ಅರಿಕೆ ಮಾಡಿಕೊಳ್ಳೋಣ. ನಂತರ ಶ್ರೀಮತಿ ಆಶಾಲತಾ ಗೋಕಾವ್ಯವರು ನಮ್ಮನ್ನು ಅಂತ್ಯಾಶ್ವದಲ್ಲಿ ನಡೆಸಿಕೊಡಬೇಕಾಗಿ ಕೇಳಿಕೊಳ್ಳುತ್ತೇನೆ. ವಿಮಾನವು ನಿರುತ್ತವು ಪಾವನವಾಗಿರಲಿ, ಚಿರಚಿರವಾಗಿ ನಯನಾಮವು ಧರೆಯಲ್ಲಿ ನೆಲೆಸಿ ಸ್ಥಿರವಾಗಿ. ಅರರಂದದಿ ನಿನ್ನ ಚಿತ್ತವು ಧರೆಯಲ್ಲಿ ನೆರವೇ ದಿನದ ಬುದ್ಧಿ ದಯಪಾಲಿಸು ಎಂಬ ಕೊರತೆಯ ನೀಗಿಸುವರ ಸುಗುಣ ಕರದಯಶೀಲ. ಕ್ಷಮಿಸೆಮ್ಮ ಪಾಪಗಳನ್ನು ನಾವಿತರರ ಕ್ಷಮಿಸಿ ತೆರದಿ ದಯಾಕರವೇ. ದೀನರ ಪಾಲಿಸು ದೀನರ ರಕ್ಷಿಸು ನಾಯಕರೇ. ಶೋಧನೆಯೊಳಗೆಮ್ಮ ಸೇರಿಸದಿರುಗು ವಿಶೋಧನೆಯಿಂದಲೇ ಕಾಯಿ ಪ್ರಭು. ಫಲವು ಮಹಿಮೆಗಳು ಓ ದಯಾಧೀಶನೇ ನೀನು. ನಾವೆಲ್ಲರೂ ಕರ್ತನ ಆಶೀರ್ವಾದವನ್ನು ಹೊಂದಿಕೊಳ್ಳೋಣ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ತಂದೆಯಾದ ದೇವರ ಪ್ರೀತಿಯು, ಪರಿಶುದ್ಧಾತ್ಮನ ಅನ್ಯೋನ್ಯತೆಯು ಸದಾ ನಮ್ಮೆಲ್ಲರೊಟ್ಟಿಗೂ ನಿತ್ಯ ನಿರಂತರವೂ ತಿರುಗಿ ನೀನು ಬರುವ ತನಕ ನಿನ್ನನ್ನು ಎದುರು ನೋಡುವ ತನಕ ನಮ್ಮೆಲ್ಲರೊಟ್ಟಿಗೆ ನಿತ್ಯ ನಿರಂತರವೂ ನೆಲೆಯಾಗಿರಲಿ ಸ್ವಾಮಿ. ಆಮೇನ್. ವಾಕ್ಯ ಕೇಳಿಕೊಂಡೆವು, ಕರ್ತನಿನ ಆಶೀರ್ವಾದ ತುಂಬದಾಯ ಪಾಲಿಸು. ದೈವ ಧ್ಯಾನ ವಾಕ್ಯ ಧ್ಯಾನ ವಾಕ್ಯ ಧ್ಯಾನ ಎಲ್ಲರಲ್ಲಿ ಹುಟ್ಟಿಸು, ಎಲ್ಲರಲ್ಲಿ ಹುಟ್ಟಿಸು. ಸಮಾಚಾರಕ್ಕಾಗಿ ನಿಮಗೆಂದು ಸ್ತೋತ್ರವು, ನಮ್ಮಲ್ಲದು ನಿತ್ಯವಾಗಿ ಫಲ